ಹೋಗಿ PUCಯಲ್ಲಿ ಡಮ್ಮ ಕೊಡದೆ ಅಂದರೆ ಫೇಲ್ ಆದೆ. ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿ ಮಲ್ಪೆಯಲ್ಲಿ ಮೀನು ಹೊರುವಂಥ ಕೆಲಸ, ಅದು ಹೋಟೆಲಲ್ಲಿ ಕೆಲಸ ಮಾಡಿದ್ದೀವಿ. ಶಾಂತಿ ಸಾಗರ್ ಅಂತ ಹೋಟೆಲ್ಲು ಇದೇ ಬ್ಯಾಂಗ್ಳೂರಲ್ಲಿ. ನಾವು ಸಾಗರ್ ಸಾಮ್ರಾಟ್ ಹೋಟೆಲ್. ಯಾವುದೋ ಹುಡುಗಿನ ಜೂರಿ ಓಡಿಸ್ಕೊಂಬಂದ್ಬಿಟ್ಟಿದ್ದಾನಂತೆ. ತಂದೆ ಹತ್ಬಿಟ್ಟು, ಇಲ್ಲ ನಿನ್ನ ಹತ್ರ ಏನೋ ಒಂದು ಮಾಡ್ತೀಯ, ನೀನು ವಾಪಸ್ ಬಾ, ನಾನು ನಿನಗೆ ಮೆಡಿಕಲ್ ಮಾಡಿಸ್ಬೇಕು. ನಮ್ಮ ಅಣ್ಣನಿಗೆ ಯಾವಾಗಲೂ ಜಲಸ್. ನಾನು ಕ್ರಿಕೆಟ್ ಆಡೋಕೆ ಹೋದರೆ ಅವ್ನು ಬಿಟ್ಟು ಹೋಗ್ಬಿಡೋನು. ನನಗೆ ಒಂದು ಸಂಬಂಧ ಇಲ್ಲ ಅಂತ ಅವಾಗಿಂದ ನನಗೆ ಇರ್ತಿದ್ದ. ನಿನ್ನ ಹಾಸ್ಟೆಲ್ ಆಗಿಲ್ಲಲ್ಲ, ನೀನು ಏನಕ್ಕೆ ಇಲ್ಲಿ ಊಟ ಮಾಡ್ತಿದ್ದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ, ನಡಿ ಹೊರಗೆ ಅಂತ ಹೇಳ್ಬಿಟ್ಟು. ಹೈಯೆಸ್ಟ್ ಸ್ಪೋಕನ್ ಯಾರ ಜೊತೆ ಮಾತಾಡಿದಾನಂದ್ರೆ ನಮ್ಮ ಅಣ್ಣನ ಜೊತೆ. ಎವ್ರಿ ಡೇ 2-3 hours ಮಾತಾಡಲೇಬೇಕು. ತುಂಬಾ ಕೇಸಸ್ಗಳು ಬರ್ತದೆ. ತಂದೆಗಳನ್ನೇ ಸಾಯಿಸೋ ಲೆಕ್ಕದಲ್ಲಿ ಹೋಗಿದ್ದಾರೆ ಈಗಿನ ಮಕ್ಕಳೆಲ್ಲ ಆಸ್ತಿಗೋಸ್ಕರ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಜುರಿಲಾಲ್ ನಾಯಕ್ ಸರ್ ಇದ್ದಾರೆ. ಅವ್ರ ಲೈಫ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ಪಾಡ್ಕಾಸ್ಟಿಗೆ ಅವ್ರು ಬಂದಿದ್ದಾರೆ. ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನೀವು ಎಲ್ಲಿಂದ ಬಿಲಾಂಗ್ಸ್ ಮಾಡ್ತೀರಾ? ನಾನು ಬಂದ್ಬಿಟ್ಟು ಈ ಹಿಂದೆ ಬಳ್ಳಾರಿ ಡಿಸ್ಟಿಕ್ ಇತ್ತು. ಸೊ ಇವಾಗ ವಿಜಯನಗರ ಡಿಸ್ಟಿಕ್ನ ಹೂವಿನ ಹಡಗಲಿ ತಾಲೂಕಿನ ಕೊಮಾರ್ನಳ್ಳಿ ತಾಂಡೆ ಎಂಬ ಬಂಜಾರ ಗ್ರಾಮದಲ್ಲಿ. ಓಕೆ, ಬಂಜಾರ ಕಮ್ಯುನಿಟಿಯಲ್ಲಿ ನೀವು? ಹೌದು. ನೀವು ಎಷ್ಟು ಜನ ಅಂತಮ್ಮ? ನಾವು ಬಂದ್ಬಿಟ್ಟು 4 ಜನ ಟೋಟಲಿ. ಒಬ್ಬರು ಅಕ್ಕ. 4 ಜನದಲ್ಲಿ ರೇವಣ್ಣ ನಾಯಕ್ ಅಂತಿದ್ದಾರೆ, ನಮ್ಮ ದೊಡ್ಡ ಬ್ರದರು. ಆಮೇಲೆ ಚಂದ್ರು ನಾಯಕ್ ಅಂತ ವ್ಯವಸಾಯ ಮಾಡ್ತಾರೆ, ದೇವೇಂದ್ರ ಅಂತ. ಆಮೇಲೆ ಲಾಸ್ಟ್ ನಾನು. ನೀವು ಚಿಕ್ಕವರಿದ್ದಾಗ ಇದೇ ನಿಮಗೆ ಡ್ರೀಮ್ ಏನಿತ್ತು ನಿಮಗೆ? ಚಿಕ್ಕವರಿದ್ದಾಗ ಎಲ್ರಿಗೂ ಡ್ರೀಮ್ ಇರುತ್ತೆ. ಪ್ರೈಮರಿ ಟೀಚರ್ನ ಹೊಡಿಬೇಕಂತ ಒಂದು ಡ್ರೀಮ್ ಇರುತ್ತೆ. ಹೋಗ್ತಾ ಬೆಳೆದು ಒಂದು ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕನ್ನೋ ಡ್ರೀಮ್ ಇರುತ್ತೆ. ಹಾಗೆ ಒಂದೊಳ್ಳೆ ನೌಕರಿ ತಗೋಬೇಕು, ಜೀವನ ಕಟ್ಕೋಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಡ್ರೀಮ್ ಇತ್ತು. ಸೊ ಯೂನಿಫಾರ್ಮ್ ಹಾಕ್ಬೇಕನ್ನೋ ಡ್ರೀಮ್ ನನಗೆ ಮೊದಲಿಂದ ಇತ್ತು. 4ನೇ ಕ್ಲಾಸಿಂದಾನೇ ನಮ್ಮ ಟೀಚರ್ ಹೇಳಿದಾಗ ನಾನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಅಂದರೆ ಯೂನಿಫಾರ್ಮ್ ಪೊಲೀಸ್ ಆಗಬೇಕು ಅಂತ ಹೇಳಿದ್ದೆ ನಾನು. ಸೊ ಅದೇ ಡ್ರೀಮ್ ನನಗೆ. ಸೊ ಅದನ್ನೇ ಅಚೀವ್ ಮಾಡಿದ್ದೀನಿ ನಾನು ಇವಾಗ. ನೀವು ಸ್ವಲ್ಪ ಚಿಕ್ಕವರಿದ್ದಾಗ ಸ್ವಲ್ಪ ಇದ್ರಲ್ಲ, ಏನಾದ್ರು ಯುಗೋಸ್ಟಿಕ್ ಟೈಪ್ ಇರ್ತಾರಲ್ಲ, ನಾನು ಸ್ಟಡಿ ಮಾಡಬೇಕು, ನಾನು ಹಿಂಗೆ ಅಂತ. ಅಂದರೆ ಇನಿಷಿಯಲಿ ಸ್ವಲ್ಪ ಓದೋ ಹುಡುಗರಿಗೆ ಏನಿರುತ್ತೆ ಅಂತಂದರೆ ಅಹಂ ಅನ್ನೋದು ಬೆಳೆದ್ಬಿಡುತ್ತೆ. ಸೊ ನನಗೂ ಅದೇ ರೀತಿ ಇತ್ತು. ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ. ನಮ್ಮ 7ರಲ್ಲಿದ್ದಾಗ ಕೂಡ ನಮ್ಮ ಚೆನ್ನಾಗಿ A+ ಅಂತ ಅವಾಗ A+ ಅಂತ ಹೇಳಿತ್ತು. ಸೊ A+ ಸ್ಟೂಡೆಂಟ್ ಅವಾಗ. ಆಮೇಲೆ ಬರ್ತಾ ಹೈಸ್ಕೂಲಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಹೋಲ್ಡರ್ ಅದೇ ಅವಾಗ. ಸೊ ನಮ್ಮ ತಾಲೂಕಿಗೆ ಐ ಥಿಂಕ್ ನಮ್ಮ ಬಂಜಾರದಲ್ಲಿ ಆ ಕಮ್ಯುನಿಟಿಲಿ ಎಷ್ಟು ಸ್ಕೋರ್ ಮಾಡಿದ್ದಿಲ್ಲ. ಆ ಟೈಮಲ್ಲಿ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದೆ. ಸೊ ಆಮೇಲೆ PUC ಅದೇ ಹಮ್ಮಲ್ಲಿ ನೀವು ಹೇಳ್ದಾಗೇ ಜೋಶಲ್ಲಿದ್ದೆ. ಹೋಗಿ PUCಯಲ್ಲಿ ಡಮ್ಮ ಕೊಡದೆ, ಅಂದರೆ ಫೇಲ್ ಆದೆ. ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿ ಅಗೇನ್ ಮೈ ಜರ್ನಿ ವಾಸ್ ಸ್ಟಾಪ್ಡ್. ಸೊ ನಾನು ಮತ್ತೆ ಅಲ್ಲಿಂದ ನಮ್ಮ ಮಲ್ಪೆ ಅಂತ ಹೇಳ್ತಾರಲ್ಲ, ಉಡುಪಿಯಲ್ಲೆಲ್ಲ ಮಲ್ಪೆಯಲ್ಲಿ ಮೀನು ಹೊರುವಂಥ ಕೆಲಸ, ಅದಾದಮೇಲೆ ಮೀಲ್ ಕಲೆಕ್ಷನ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೆ. ಯಾವಾಗ ಚಿಕ್ಕವರಿದ್ದಾಗ? ನಾನು PUC ಫೇಲ್ ಆದಾಗ ನಾನು ಮಲ್ಪೆಗೆ ಹೋಗ್ಬಿಟ್ಟಿದ್ದೆ ದುಡಿದೆ. ಸರಿನಾಳೆ ಆಯಿತು. ನಾನು 7ರಿಂದ 8 ತಿಂಗಳಲ್ಲಿ ಮಾಡಿದ್ದೀನಿ. ಸೊ ವೆಕೇಷನ್ಗಳು ಬರ್ತಿತ್ತಲ್ವಾ, 8ನೇ ಕ್ಲಾಸ್ ಪಾಸ್ ಆದಮೇಲೆ, 9ನೇ ಕ್ಲಾಸ್ ಪಾಸ್ ಆದಮೇಲೆ, 10ನೇ ಕ್ಲಾಸ್ ಪಾಸ್ ಆದಮೇಲೆ ಎಲ್ಲ ವೆಕೇಷನ್ ರಜೆಗಳು ಬರ್ತಿತ್ತು. ಆ ಪೀರಿಯಡಲ್ಲಿ 3 ಮಂತ್ಸು 4 ಮಂತ್ಸ್ ಎಲ್ಲ ಹೋಟೆಲಲ್ಲಿ ಕೆಲಸ ಮಾಡಿದ್ದೀವಿ. ಆ್ಯಸ್ ಎ ಕ್ಲೀನರ್ ಆಗಿ ಆ ಕೆಲಸ ಮಾಡಿದ್ದೀನಿ. ಶಾಂತಿ ಸಾಗರ್ ಅಂತ ಹೋಟೆಲ್ಲು ಇದೇ ಬ್ಯಾಂಗ್ಳೂರಲ್ಲಿ. ನಾವು ಸಾಗರ್ ಸಾಮ್ರಾಟ್ ಹೋಟೆಲ್, ಅಲ್ಲಿನೂ ಕೂಡ ನಾನು ಕ್ಲೀನರ್ ಆಗಿ ಕೆಲಸ ಮಾಡಿದ್ದೀನಿ. ಹೋಗ್ತಾ ಇದೇ ಬೆಂಗಳೂರಲ್ಲಿ ಬೊಕ್ಕೆ ಕಟ್ತಾರಲ್ವಾ, ಹೂವಿನ ಬೊಕ್ಕೆಗಳು. ಸೊ ಆ ಥರದ್ದು ಕೆಲಸ ಮಾಡಿ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ದೀವಿ. ಅವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ತುಂಬ ಸ್ಟ್ರಗಲ್ ಮಾಡಿದಿರಿ? ಸ್ಟ್ರಗಲ್ ಅಂದರೆ ಚಾಲೆಂಜಿಂಗ್ ಲೈಫ್ ಅಷ್ಟೇ. ಆ ಫೀಡ್ ಫಾರ್ ಸ್ಟಮಕ್ ಅನ್ನೋ ಥರ. ಅಂದರೆ ನಾವು ಬದುಕು ಕಟ್ಕೊಳ್ಳಿಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಏನಾದರೂ ದುಡಿದು ಕೊಡ್ಬೇಕು ಅನ್ನೋದೊಂದು ಅವಾಗಲೇ ನಮಗೆ ಆಸೆ ಇತ್ತು. ಸೊ ಹಾಗಾಗಿ ಇವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಮನೆ ಅರಳಿ ಕ್ಲೀನ್ ಮಾಡೋ ಕೆಲಸನೂ ಮಾಡಿದ್ದೀವಿ ನಾವೇನು ಆ ಥರದಲ್ಲಿ. ಅಪ್ಪ ಅಮ್ಮ ಏನು ಮಾಡ್ತಿದ್ರು? ನಮ್ಮ ತಂದೆ ಮೂಲತಃ ಕೃಷಿಕರು, ಅಂದರೆ ಈಗ ಕಂಪ್ಲೀಟ್ ಕೃಷಿಕರು. ಇದಕ್ಕಿಂತ ಹಿಂದೆ ಬೇರೆಯವ್ರ ಮನೆಯಲ್ಲಿ ಜೀತಾ ಇದ್ರು ನಮ್ಮಪ್ಪ. ಆ್ಯಕ್ಚುಲಿ ನಮ್ಮ ಊರಿನಲ್ಲೇ ಸಾಹುಕಾರ ಮನೆಯಲ್ಲಿ ಜೀತಾ ಇದ್ರು. ಸೊ ಅವರಿಗೆ ಅರೌಂಡ್ 1,000 ಏನೋ ಕೊಡ್ತಿದ್ರು ಅವಾಗ ತಿಂಗಳಿಗೆ. ಅಷ್ಟೇ, ತಿಂಗಳಿಗೆ 1,000 ಕೊಡ್ತಿದ್ರು. ಅದು ಕಾಯಿನ್ಗಳು ಕೊಡ್ತಿದ್ರು ಎಲ್ಲ. ಸೊ ಅವ್ರದ್ದೆಲ್ಲ ಕೆಲಸಗಳನ್ನು ನಮ್ಮ ತಂದೆ ನಿಭಾಯಿಸ್ತಿದ್ರು. ನಮ್ಮೂರು ಸಾಹುಕಾರರ ಮನೆಯಲ್ಲಿ ಜೀತಾಗಿ ದುಡಿತಾ ಇದ್ರು. ತಾಯಿ ಕಂಪ್ಲೀಟ್ ಅಗ್ರಿಕಲ್ಚರಿಸ್ಟ್. ನಮ್ಮ ತಂದೆ 1% ಕೆಲಸ ಮಾಡಿದರೆ, ನಮ್ಮ ತಾಯಿ 100% ಕೆಲಸ ಮಾಡಿದಾಳೆ ನಮ್ಮ ಹೊಲದಲ್ಲಿ. ಸೊ ಅವಳೇ ಫ್ಲೋಯಿಂಗ್ ಎಲ್ಲ ಮಾಡೋದು, ಅದಾದಮೇಲೆ ರಂಟಿ ಕುಂಟೆ ಎಲ್ಲ ಹೊಡೆಯೋದು ನಮ್ಮ ತಾಯಿನೇ ಮಾಡ್ತಾಳೆ. ಮನೆ ನಿಭಾಯಿಸೋದ್ರ ಜೊತೆಗೆ ಆಕಳು ಎಮ್ಮೆ ಎಲ್ಲ ಥರದಲ್ಲೂ ಸಾಕ್ತಾ ಇದ್ದೀವಿ ನಾವೆಲ್ಲ. ಈಗಲೂ ಸಾಕ್ತೀವಿ. ಅದೇ ಆಕಳು ಎಲ್ಲ ಇದಾವೆ ನಮ್ಮ? ಈಗಲೂ ನಮ್ಮಲ್ಲಿ ಕುರಿಗಳು ಮತ್ತು ಆಕಳುಗಳೆಲ್ಲ ಇದ್ದಾವೆ, ಮನೆಯಲ್ಲೆಲ್ಲ ಇದೆ.
ಆಮೇಲೆ ನಿಮ್ದು ಏನೋ ಸಬ್ಜೆಕ್ಟ್ ಹೋಯ್ತು, ಕೆಲ್ಸಕ್ಕೆ ಹೋಗಿದ್ರಿ, ಅದಾದ್ಮೇಲೆ ಅದಾದ್ಮೇಲೆ ಅದೇ ನಾನು ಆ ಟೈಮಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದ್ದೆ ಅಂತೇಳಿ ನಮ್ಮ ಅಪ್ಪನಿಗೆ ಗೊತ್ತಿತ್ತು. ನಮ್ಮ ಅಣ್ಣನ ರಿಕ್ವೆಸ್ಟು, ನಾವೆಲ್ಲ ಇಲ್ಲಿಂದ ನಾವು ಗೋವಾ ಹೋಗ್ಬಿಡ್ಬೇಕು ಅಂತ ನಮಗೆಲ್ಲ ಇತ್ತು ಕೆಲ್ಸಕ್ಕೆ. ಆ ಕೆಲಸಕ್ಕೆ ಗೋವಾಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ನಮ್ಮ ಕಮ್ಯುನಿಟಿ ಸ್ವಲ್ಪ ಜಾಸ್ತಿ ಎಲ್ಲ ಹೋಗ್ತಾ ಇದ್ರು ಗೋವಾಕ್ಕೆ ದುಡಿಲಿಕ್ಕೆ. ಸೊ ಹಾಗಾಗಿ ನಾವು ಕಾಪಿ ಎಸ್ಟೇಟ್ ಇದೆ ಇವಾಗಲೂ ಜಾಸ್ತಿ. ಗೋವಾ ಮೋರ್ ದೆನ್ 40% ಆಫ್ ಪಾಪ್ಯುಲೇಷನ್ ಇಸ್ ಅಲ್ಲಿ ಬಂಜಾರ ಕಮ್ಯುನಿಟಿನೇ ಇರೋದು. ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋರು ನಮ್ಮವರೇ ಅಲ್ಲಿ. ಸೊ ಹಾಗಾಗಿ ಅದೇ ಪ್ಲಾನಲ್ಲಿ ಇದ್ದೆ. ಬಹುಶಃ ಅಲ್ಲಿ ಹೋಗ್ಬಿಟ್ಟಿದ್ರೆ ನಾನು ಏನೋ ಟ್ಯಾಟೋ ಅಂಗಡಿಯವನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಶಾಪ್ನ ಇರ್ಬೋದಾಗಿತ್ತು. ಬಟ್ ನಾ ಅದು ಮಾಡಲಿಲ್ಲ. ನನ್ನ ತಂದೆ ಹತ್ಬಿಟ್ಟು, ಇಲ್ಲ ನಿನ್ನ ಹತ್ರ ಏನೋ ಒಂದು ಮಾಡ್ತೀಯ, ನೀನು ವಾಪಸ್ ಬಾ, ನಾನು ನಿನಗೆ ಮೆಡಿಕಲ್ ಮಾಡಿಸ್ಬೇಕು, ಇಲ್ಲ ವೆಟರ್ನರಿ ಡಾಕ್ಟರ್ ಮಾಡಿಸ್ಬೇಕು, ಪೊಲೀಸ್ ಆಫೀಸರ್ ಆದರೂ ಮಾಡಿಸ್ಬೇಕು ನಿನಗೆ ಅಂತ ಹೇಳಿ ನಮ್ಮಪ್ಪ ಹತ್ಬಿಟ್ಟು ವಾಪಸ್ ಕಳಿಸಿದ್ದು. ಯಾಕಂದ್ರೆ ಸ್ಟ್ರಗಲ್ ಇತ್ತಲ್ಲ ಅದೇ ರೀತಿಯಲ್ಲಿ. ನಮ್ಮ ತಂದೆ 1000 ರೂಪಾಯಿ ಎಲ್ಲ ಕಡೆನೂ ದುಡಿತಾ ಇರ್ತಿದ್ದ. ಬೇರೆಯವರು ತುಂಬ ಕಷ್ಟಗಳು ಕೊಟ್ಟಿದ್ರು ನಮ್ಮೂರಲ್ಲೇ ನಮಗೆ, ರಿಲೇಟಿವ್ಸ್ಗಳಾಗಿರ್ಬೋದು, ಅದಾದಮೇಲೆ ಊರಿನ ಸ್ವಲ್ಪ ಸಾಹುಕಾರ ಮಂದಿ ಆಗಿರ್ಬೋದು, ಅವರೆಲ್ಲ ಸ್ವಲ್ಪ ಕಷ್ಟ ಕೊಟ್ಬಿಟ್ಟಿದ್ರು ನಮಗೆಲ್ಲ. ನಮ್ಮ ಮನೇಲಿ ಎಂಥ ಕಷ್ಟಗಳಿತ್ತು ಆ ಟೈಮಲ್ಲಿ ಅಂತಂದರೆ, ಸಾಲ ಇರೋದ್ರಿಂದ ಓದಿಸ್ಲಿಕ್ಕೆ ಅಂತ ಸಾಲ ಮಾಡಿದ್ದೆ ನಮ್ಮ ತಂದೆ. ಅಡ್ಮಿಷನ್ ಫೀಸ್ಗಳನ್ನು ಕಟ್ಟಿಸ್ಲಿಕ್ಕೆ, ಮಕ್ಕಳಿಗೆ ಒಳ್ಳೊಳ್ಳೆ ಹಾಸ್ಟೆಲ್ಗಳಲ್ಲಿ. 4 ಜನ ಎಜುಕೇಶನ್ ಮಾಡ್ತಿದ್ರು ಅಥವಾ? ನಾನು ನಮ್ಮ ಅಕ್ಕನೂ ಕೂಡ ಓದಿದ್ದಾರೆ, ಆದರೆ ನಮ್ಮ ಅಕ್ಕ ನನಗೋಸ್ಕರ ಬಿಟ್ಲು. ಆ್ಯಕ್ಚುಲಿ ಅಲ್ಲಿ ಡಿಸಿಷನ್ ಮೇಕಿಂಗ್ ಬಂದಿತ್ತು ನಮ್ಮ ತಂದೆಗೆ, ಒಬ್ರು ಯಾರಾದರೂ ವ್ಯವಸಾಯ ಮಾಡಬೇಕು, ಒಬ್ಬರು ಓದಿಸ್ಲಿಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ನಮ್ಮ ಚಂದ್ರಣ್ಣ ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಸ್ಯಾಕ್ರಿಫೈಸ್ ನನಗೋಸ್ಕರ ಮಾಡಿದ್ದಾರೆ ಅವರು. ಸೊ ಅವನು ಓದಲಿ, ನಾವು ಬೇಕಾದ್ರೆ ನಾವು ವ್ಯವಸಾಯ ಮಾಡ್ತೀವಿ ಅಂತ. ಇವಾಗ ಹೆಂಗೆ ಅನ್ಸುತ್ತೆ ಅವ್ರ ಎಜುಕೇಶನ್ ನಿಮಗೋಸ್ಕರ ಬಿಟ್ಟರು? ನಿಮ್ಗೆ ಯಾವ ಆ ಥರ ಅಂದರೆ ನಮಗೆ ಈಗಲೂ ಕೂಡ ನಮಗೆ ಯಾವತ್ತು ನಮ್ಮ ಅವಿನಾಭಾವ ಸಂಬಂಧನ ಕಳ್ಕೊಂಡಿಲ್ಲ. ನಾವು ಅಣ್ಣ ತಮ್ಮಂದ್ರೆಲ್ಲ ಒಂದಾಗಿ ಬಾಳ್ತಾ ಇದ್ವಿ ಈಗಲೂ ಕೂಡ. ನಮ್ದು ಜಾಯಿಂಟ್ ಫ್ಯಾಮಿಲಿ. ದೊಡ್ಡಣ್ಣ ಎಲ್ಲದನ್ನು ನೋಡ್ಕೊಂಡು ಹೋಗ್ತಾನೆ. ಏನೇ ಕಷ್ಟ ಬಂದ್ರೂ ಡಿಸಿಷನ್ ಮೇಕಿಂಗ್ ಎಲ್ಲ ಅವನೇ ಮಾಡ್ತಾನೆ. ವಿ ಜಸ್ಟ್ ಫಾಲೋಯಿಂಗ್ ಹಿಸ್ ವರ್ಡ್ಸ್. ಯಾವತ್ತಾದ್ರೂ ಲೋ ಆಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಆಗಿದೆ? ಲವರ್ಸ್ ಫಸ್ಟ್ ಸೈಟ್ ನನಗೆ 2012 ಅವಾಗೇ ಆಗಿಬಿಟ್ಟಿದೆ. ನನಗೆ ಫಸ್ಟ್ ಕ್ರಶ್ ಬಂದುಬಿಟ್ಟು ನಮ್ಮದು ಹಿಂದಿ ಟೀಚರು. ನಾನು ಅರೌಂಡ್ 4th 5th ಸ್ಟ್ಯಾಂಡರ್ಡಲ್ಲಿದ್ದೆ. ಅವಾಗ ನಾನು ನಮ್ಮದು PT ಟೀಚರ್ನ ಹೊಡೆದಿದ್ದೆ. ಆಯಿತಾ, ಈಗಲೂ ಟಚಲ್ಲಿದ್ದಾರೆ ನನಗೆ ಮೇಡಮು. ಸೊ ಅದಾದಮೇಲೆ ಹೈಸ್ಕೂಲಲ್ಲಿ ಶಾಯಿದಾ ಬೇಗಮ್ ಮೇಡಮ್ ಅಂತ ಹಿಂದಿ ಟೀಚರು, ಅವ್ರು ನನಗೆ ತುಂಬ ಇಷ್ಟ. ಅಂದರೆ ಟೀಚರ್ಸಿಗೆ ಲವ್ ಮಾಡ್ತಾ ಇದ್ದೇನೆ. ಅಂದರೆ ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟು, ಬಟ್ ಟೀಚರ್ಸ್ ಮೇಲೆಲ್ಲ ಕ್ರಶ್ ಆಗೋದು ನನಗೆಲ್ಲ ಅವಾಗಲ್ಲ. ಈಗಲೂ ಎಲ್ಲ ಸ್ಟೂಡೆಂಟ್ಸಿಗೆ ಇರುತ್ತೆ, ಅದು ಕಾಮನ್ ಅದು ಆ್ಯಕ್ಚುಲಿ. ಒಳ್ಳೆ ಮ್ಯಾಥ್ಸ್ ಟೀಚರ್ನ ಇಷ್ಟಪಡೋ ಸ್ವಲ್ಪ ಕಡಿಮೆ, ಹಿಂದಿ ಟೀಚರ್ನ ಇಷ್ಟಪಡ್ತಾರೆ, ಅದಾದಮೇಲೆ ಬಯಾಲಜಿ ಟೀಚರ್ನ ಇಷ್ಟಪಡ್ತಾರೆ, ಕನ್ನಡ ಟೀಚರ್ನ ಸ್ವಲ್ಪ ಬೈಕೊಂತಿರ್ತಾರೆ. ಸೊ ಹಾಗಾಗಿ ನನ್ನ ಲೈಫಲ್ಲೂ ಕೂಡ ಹಿಂದಿ ಟೀಚರ್ ಅಂದರೆ ನನಗೆ ತುಂಬ ಇಷ್ಟ ಇತ್ತು ಅವಾಗ, ಶಾಯಿದಾ ಬೇಗಮ್ ಮೇಡಮ್ ಅಂತ. ಶಿ ವಾಸ್ ಮೈ ಫಸ್ಟ್ ನೌನ್ ಕ್ರಶ್ ಅಂದರೆ ಅವರೇ. ಅದಾದಮೇಲೆ ನಮಗೆ ನಾನು ಹುಡುಗಿ ಸಿಕ್ಕಲು 2012 ಆ್ಯಕ್ಚುಲಿ ನನಗೆ ಹುಡುಗಿ ಸಿಕ್ಕಿದ್ದು. ಅದೇ ವೆಕೇಶನಲ್ ಕೋಚಿಂಗ್ ಇರುತ್ತಲ್ಲ, ಅವಾಗ ನಮ್ಮ MM ಪಾಟೀಲ್ ಕಾಲೇಜಲ್ಲಿ ಕೋಚಿಂಗ್ ತೊಗೋಬೇಕಾದ್ರೆ ಅವಳು ಅಲ್ಲಿ ಬಂದು ಜಾಯ್ನ್ ಆಗಿದ್ಲು. ದಟ್ ವಾಸ್ ಮೈ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ. ಕಾಲೇಜಲ್ಲಿದ್ದಾಗ ನಿಮ್ಮ ಅಣ್ಣ ನೀವು ಜೊತೆಯಲ್ಲಿದ್ರ? ನಮ್ಮ ಬ್ರದರು ನಾನು ಒನ್ ಇಯರ್ ಡಿಫ್ರೆನ್ಸಲ್ಲಿ ಇರೋದ್ರಿಂದ ಇಬ್ಬರು PUC ಅಲ್ಲಿ ಸೈನ್ಸು, ಇಬ್ಬರು ಫೇಲು. ಅದಾದಮೇಲೆ ಅಗೇನ್ ರೀಜಾಯ್ನು. ಅವನು PUC ಮತ್ತೆ ಸ್ಟಾರ್ಟ್ ಮಾಡಿದೆ, ನಾನು ಮಾಡಿದೆ. ಅವನೊಂದು ಹುಡುಗಿನ ಡವ್ ಹೊಡೆದ್ರೆ ನಾನು ಒಂದು ಹುಡುಗಿನ ಹೊಡಿಬೇಕು, ಅವನು ಲವ್ ಮಾಡಿದ್ರೆ ನಾನು ಲವ್ ಮಾಡ್ಬೇಕು, ಆ ಥರದ ಕಾನ್ಸೆಪ್ಟ್ ಇತ್ತು ನಾವು. ಈ ಥರ ಯಾವಾಗೂ ಆಗಿದೆ ಅಣ್ಣ ತಮ್ಮ? ಅಲ್ಲ, ನಮ್ಮ ಅಣ್ಣನಿಗೆ ತುಂಬ ಜಲಸ್ ಆ್ಯಕ್ಚುಲಿ. ನಾನು ಹುಡುಗಿ ನೀನು ಹುಡುಗಿ ಅಂತ ಆ ಥರದಲ್ಲಿಲ್ಲ. ನಮ್ಮ ಅಣ್ಣನಿಗೆ ಯಾವಾಗಲೂ ಜಲಸ್. ನಾನು ಕ್ರಿಕೆಟ್ ಆಡಕ್ಕೆ ಹೋದ್ರೆ ಅವ್ನು ಬಿಟ್ಟು ಹೋಗ್ಬಿಡೋನು. ಈಸ್ ಎ ಗುಡ್ ಕೀಪರು, ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್ ಇದ್ದ ಅವನಿಲ್ಲ ಅಂದರೆ ಕ್ರಿಕೆಟ್ ನಡೀತಿರ್ಲಿಲ್ಲ. ನಾನು ಹೋದೆ ಅಂದರೆ ನನ್ನ ತಮ್ಮ ಬಂದ ನಾನಲ್ಲಿ ಇರಲ್ಲಪ್ಪ, ನನಗೆ ಅವ್ನು ಸಂಬಂಧ ಇಲ್ಲ ಅಂತ ಅವಾಗಿಂದ ನನಗೆ ಇರ್ತಿದ್ದ. ನಾನು ಹಾಡಾಡಕ್ಕೆ ಹೋದರೆ ನಾನು ಹಾಡಾಡಲ್ಲ ಅನ್ನೋದು, ನಾನು ವಾಲಿಬಾಲ್ ಆಡೋಕ್ಕೆ ಹೋಗಲ್ಲ, ಅವ್ನು ಹೋಗ್ಬೇಕು, ನಾನು ಆಡ್ತೀನಿ. ಅದು ಒಳ್ಳೇದಕ್ಕೂ ಇರ್ಬೋದು. ಅವತ್ತಿನ ದಿನ ಅವ್ನು ಅಷ್ಟು ಅವಾಯ್ಡ್ ಮಾಡಿದ್ನಲ್ಲ, ನನಗೆ ಅಷ್ಟು ಸ್ಟ್ರಾಂಗ್ ಮಾಡಿಬಿಡ್ತು ನನಗೆ. ಅವನೆಲ್ಲ ಅವಾಯ್ಡ್ ಮಾಡ್ತಿದ್ದೆ, ಅಲ್ಲೇ ಬೆಳಿಬೇಕನ್ನ, ಅವನೆಲ್ಲ ಅವಾಯ್ಡ್ ಮಾಡ್ತಿದ್ದೆ, ಅಲ್ಲೇ ಬೆಳಿಬೇಕಂತ. ಅವನು ವಾಲಿಬಾಲ್ ಎಲ್ಲ ನಾನು ಎಲ್ಲಿ ಬರ್ತೀನಿ ಅಲ್ಲಿ ಬೇಡ ಅಂತಿದ್ದ. ಅಲ್ಲಿ ನ್ಯಾಷನಲ್ಸ್ ಹೊಡೆದೆ ನಾನು. ನ್ಯಾಷನಲ್ಸ್ 4 ವರ್ಷ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದಾದಮೇಲೆ 4 ವರ್ಷ UB ಆಗಿದ್ದೀನಿ ನಾನು. ಸೊ ಸಿಂಗಿಂಗ್ ಏನಾದರೂ ಮಾಡೋಕ್ಕೆ ಹೋದರೆ ಸಿಂಗಿಂಗಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಆಲ್ ಇಂಡಿಯಾ ಸಿಂಗಿಂಗ್ ಕಾಂಪಿಟೇಷನ್ ಮಾಡಿದ್ದೀನಿ, ಮತ್ತು ಮೋನೋ ಆ್ಯಕ್ಟಿಂಗಲ್ಲಿ ಕೂಡ ಪ್ರಶಸ್ತಿ ತೊಗೊಂಡಿದ್ದೀನಿ ನಾನು, ಆಲ್ ಇಂಡಿಯಾ ಅಗ್ರಿ ಯೂತ್ ಫೆಸ್ಟಿವಲ್ಗಳಲ್ಲೆಲ್ಲ. ಸೊ ಅಲ್ಲ, ಇದು ನಿಮ್ಮದು ಎಜುಕೇಷನ್ ಕಂಪ್ಲೀಟ್ ಆಗಬೇಕಂತಂದರೆ ಬ್ಯಾಕ್ಗ್ರೌಂಡ್ ಸೋರ್ಸಸ್ ಅಂತ ಇರುತ್ತೆ ಫ್ಯಾಮಿಲಿಯಲ್ಲಿ. ನಿಮ್ಮದು ಆ ಮೂಮೆಂಟಲ್ಲಿ ಎಜುಕೇಷನ್ ಕಂಪ್ಲೀಟ್, ಇದು ನೀವು ಫೇಲ್ ಆದಮೇಲೆ ಅದು ಮುಂದೆ ಎಜುಕೇಷನ್ ಕಂಟಿನ್ಯೂ ಆಯಿತು, ಆವಾಗ ಬ್ಯಾಕ್ಗ್ರೌಂಡ್ ಸೋರ್ಸಸ್ ಅಂತ ಇರುತ್ತೆ. ಅದು ಹೇಗೆ, ಎಲ್ಲಿಂದ ಇದು ಮಾಡಿ? ನಮಗೆ ಬ್ಯಾಕ್ಗ್ರೌಂಡ್ ಸೋರ್ಸ್ ಅಂತ ಇರಲಿಲ್ಲ. ಸೊ ಹಾಗಾಗಿ ನನಗೆ PUC ಅಲ್ಲಿ ತುಂಬ ಹಡಲ್ಸ್, ನನಗೆ ತುಂಬ ಡಿಫಿಕಲ್ಟ್ ಲೈಫ್ ಅಂದರೆ ನನ್ನ PUC ಲೈಫು. ಎಲ್ರಿಗೆ ಗೋಲ್ಡನ್ ಲೈಫ್ ಇರ್ಬೋದು ಅದು, ಬಟ್ ನನಗೆ ಯಾಕಂದರೆ ಫೇಲ್ ಆದಮೇಲೆ ಮತ್ತೆ ಆ ಮನುಷ್ಯನಿಗೆ ಅದೇ ಭಾವನೆಗಳು, ಅದೇ ಜೋಶು ಇರಲ್ಲ. ನಮಗೆ ಯಾವ ಥರದ ಪರಿಸ್ಥಿತಿ ಬಂದ್ಬಿಡ್ತಂದ್ರೆ, ಐ ಆಮ್ ಎ ಫೇಲ್ ಕ್ಯಾಂಡಿಡೇಟ್, ನನಗೆ ಹಾಸ್ಟೆಲ್ ಸಿಗಲ್ಲ, ಮನೆಯಿಂದ ದುಡ್ಡು ಅರೇಂಜಿಗೆ ಅವಾಗ 2,000 ರೂಪಾಯಿ 3,000 ರೂಪಾಯಿ ಎಲ್ಲ ಅರೇಂಜ್ ಮಾಡಿಕೊಡುವಂಥ ಪರಿಸ್ಥಿತಿಲೂ ಕೂಡ ನಮ್ಮ ಮನೆ ಇರಲಿಲ್ಲ.
ಸಿನ್ಸ್ 2019ವರೆಗೂ ನಮ್ಮದೇ ಅಂತ 10,000 ಇದ್ದಿದ್ದಿಲ್ಲ ನಮ್ಮ ಹತ್ರ. ನಿಮಗೆ ಹೇಳಬೇಕು ಅಂದರೆ ನಮ್ಮ ತಂದೆದೇ ಇದು ಅನ್ನಂಗೆ 10,000 ರೂಪಾಯಿ ಇದ್ದಿದ್ದಿಲ್ಲ. ನಮ್ಮ ತಂದೆ ಜೀತಾಗಿ ಇರ್ತಿದ್ರು, ದುಡ್ದಿದ್ದು ತಗೊಂಬಂದು 1,000 ರೂಪಾಯಿ 1,500 ಜೀವನ ನಡೆಸ್ತಾ ಇದ್ವಿ ನಾವು. ಸೊ ನಮ್ಮಲ್ಲಿ ಹಾಸ್ಟೆಲಿಗೂ ಕೂಡ ದುಡ್ಡು ಇರಲಿಲ್ಲ. ನಾನು ಹಾಸ್ಟೆಲ್ ಆಗಲ್ಲ, ಯಾಕಂದ್ರೆ ಫೇಲ್ ಕ್ಯಾಂಡಿಡೇಟ್ ಇರ್ತೀನಲ್ಲ, PUC ಫಸ್ಟ್ ಇಯರಲ್ಲಿ ಆಗಲ್ಲ. ನಾನು ಹೋಗಿ ಹಾಸ್ಟೆಲಲ್ಲಿ ತಿಂತಿರ್ಬೇಕಾದ್ರೆ ನನಗೆ ತಟ್ಟೆನ ಕಸ್ಕೊಂಡ್ಬಿಟ್ಟು ಎಬ್ಸ್ಬಿಡ್ತಾರೆ. ನಿನ್ನ ಹಾಸ್ಟೆಲ್ ಆಗಿಲ್ಲಲ್ಲ, ನೀನು ಏನಕ್ಕೆ ಇಲ್ಲಿ ಊಟ ಮಾಡ್ತಿದ್ದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ, ನಡಿ ಹೊರಗೆ ಅಂತ ಹೇಳ್ಬಿಡ್ತಾರೆ. ದಟ್ ವಾಸ್ ಫಸ್ಟ್ ಚಾಲೆಂಜ್. ಐ ಹ್ಯಾವ್ ಬಿನ್ ಅಕ್ಸೆಪ್ಟೆಡ್. ಹೌದು, ನಾನು ಫೇಲ್ ಕ್ಯಾಂಡಿಡೇಟ್ ಅಲ್ವಾ, ಅದಕ್ಕೆ ನನಗೆ ಮಾಡಿರೋದಂತ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ. ಟಿಫನ್ ಬಾಕ್ಸನ್ನು ತೊಗೊಂಡೋಗಿ ನನ್ನ ಅಲ್ಲಿ ಒಂದು ಕಾಂಪೌಂಡ್ ಇರುತ್ತಲ್ಲ, ಕಾಂಪೌಂಡ್ ಕೆಳಗಡೆ ನೀರು ಹೋಗ್ಲಿಕ್ಕೆ ಅಂತ ಇಟ್ಟಿರ್ತಾರೆ, ಜಾಗ ಸ್ವಲ್ಪ ಸ್ಪೇಸ್ ಮಾಡಿರ್ತಾರಲ್ವ, ಆ ಸ್ಪೇಸಲ್ಲಿ ನಾನು ಹೋಗಿ ಟಿಫನ್ ಗೆರೆನ ಇಟ್ಟು ಬಂದುಬಿಡ್ತಿದ್ದೆ. ಅವಾಗ ನನ್ನ ಫ್ರೆಂಡ್ಸ್ ಅದನ್ನು ತುಂಬಿಟ್ಟು ಅಲ್ಲಿಗೆ ಇಡೋರು, ಸೂಪರಿಂಟ್ ಬರೋದಕ್ಕಿಂತ ಮುಂಚೆ. ಅವಾಗ ಎತ್ಕೊಂಡು ನಾನು ಬರ್ಬೇಕು ಮತ್ತೆ ನನ್ನ ಮನೆಗೆ. ಸೊ ಆ ಥರ ಸ್ಟ್ರಗಲ್ ಇತ್ತು. ನೀವು ಚಪಾತಿ, ನಾವೆಲ್ಲ ಹಾಸ್ಟೆಲ್ ಸ್ಟೂಡೆಂಟ್ಸ್, ನಮ್ದು SSC ಹಾಸ್ಟೆಲ್ಗಳಲ್ಲಿ ಸ್ಟೂಡೆಂಟ್ಸ್ಗಳದ್ದು ಸ್ಟ್ರಗಲ್ ಹೆಂಗಿರುತ್ತಂದರೆ, ಇನ್ ಕೇಸ್ ನಿಮ್ಗೆ ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ. ಚಪಾತಿಗಳು 20 ಚಪಾತಿ 30 ಚಪಾತಿಗಳನ್ನೆಲ್ಲ ಒಂದೇ ಸಲ ತೊಗೊಂಬಂದ್ಬಿಡ್ತೀವಿ ನಾವು, ವೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದ್ಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ಅದರಲ್ಲೇ ದಿನ ತಿನ್ನೋದು ನಾವೆಲ್ಲ. ಸೊ ಹಾಸ್ಟೆಲ್ ಆಗಿಲ್ಲ, ಹಾಸ್ಟೆಲ್ ಆಗಿಲ್ಲ. ಬಟ್ ಇನ್ ಸೆಕೆಂಡ್ ಇಯರ್ ಐ ವಾಸ್ ದ ಫಸ್ಟ್ ಕ್ಯಾಂಡಿಡೇಟ್ ಇನ್ ದ ಲೀಸ್ಟ್. ಆವಾಗ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದೆ. ಸೊ ನಾನು ಫಸ್ಟೇ ಸೆಲೆಕ್ಟ್ ಆದೆ. ಈಗ ನಮ್ಮ ಸೂಪರಿಂಟ್ ನಮ್ಮ ಕಾಂಟ್ಯಾಕ್ಟಲ್ಲೇ ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರೇ. ನಿಮ್ದು ಒಂದು ಪುಸ್ತಕ ಬರ್ದಿದ್ರಿ ನೀವು, ಯಾವುದು ಗರುಡ ಅಂತ ಹೇಳಿ. ಹೌದು. ಅದು ಯಾವಾಗ ಬರ್ದಿತ್ತು? ಸೊ ಇದು ನನಗೆ ಆ್ಯಕ್ಚುಲಿ ಆಸ್ ಎ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದು. ನಾನು ಇನ್ನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗೋದಕ್ಕಿಂತ ಮುಂಚೆ ನನಗೆ ಥಾಟ್ ಇತ್ತು. ಯಾಕಂದ್ರೆ ನಾನು ಡ್ರಾಯಿಂಗ್ ಮಾಡ್ತೀನಿ, ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಮೋನೋ ಆ್ಯಕ್ಟಿಂಗ್ ಮಾಡ್ತೀನಿ, ಅಂದರೆ ಇದೆಲ್ಲ ಮಾಡ್ಕೊತೀನಿ. ನಾನೆಲ್ಲ ಸ್ಪೋರ್ಟ್ಸಲ್ಲಿ ಇದ್ದೀನಿ. ಸೊ ನನಗೆ ಆ ಥರ ಆಗಬೇಕನ್ನೋ ಒಂದು ಆಸೆ ಇತ್ತು. ಸೊ ನಾನು ಕೋವಿಡಲ್ಲಿ ಎಲ್ಲರೂ ಸಾಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಬುಕ್ ಬರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಆ ಟೈಮಲ್ಲಿ ಬರೆದಿದ್ದು ಬುಕ್ ಅದು ಆ್ಯಕ್ಚುಲಿ, ಗರುಡ ಅನ್ನೋದು. ಗರುಡ ದೃಷ್ಟಿ ಗುರಿಯ ಕಡೆಗೆ ಅಂತ ಹೇಳಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಸಿವಿಲ್ ಸರ್ವಿಸಲ್ಲಿ ಯಾವ ಥರ ಡಿಫಿಕಲ್ಟೀಸ್ಗಳನ್ನು ಫೇಸ್ ಮಾಡಿದೆ ನಾನು. ಸೊ ಅದನ್ನು ಓವರ್ಟೇಕ್ ಮಾಡಲಿಕ್ಕೆ ಸಬ್ಜೆಕ್ಟ್ಗಳನ್ನು ಯಾವ ರೀತಿಯಲ್ಲಿ ಓದಬೇಕು, ಎಷ್ಟು ಕಂಟೆಂಟನ್ನು ಓದಬೇಕು, ಯಾವ ಕಂಟೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಅಣ್ಣನ ಗೈಡ್ಲೈನ್ಸ್ ತೊಗೊಂಡು ನಾನು ಬರೆದಿದ್ದ ಬುಕ್ ಅದು. ಅದು ಕೂಡ ಈಸಿ ಜರ್ನಿ ಆಗಿರಲಿಲ್ಲ. ನನ್ನ ಲೈಫ್ ಈಗ ಸೆಟ್ಲ್ ಆಗಲಿಕ್ಕೆ, ನನ್ನ ಮನೆತನ ಗೌರವಿತವಾಗಿ ಗುರುತಿಸ್ಕೊಳ್ಳಿಕ್ಕೆ ಮೇನ್ ಆಧಾರನೇ ನನ್ನ ಬುಕ್ಕು. ಇಲ್ಲಿ ನಾನು ನನ್ನ ಅತ್ತೆ ಮಾವನ್ನ ಮತ್ತು ನಮ್ಮ ತಾಯಿನ ಕೂಡ ನಾನು ನೆನ್ಪು ಮಾಡ್ಕೋಬೇಕಾಗತ್ತೆ. ಇದನ್ನು ಪಬ್ಲಿಷ್ ಮಾಡಬೇಕಾದ್ರೆ ದುಡ್ಡು ಬೇಕಾಗುತ್ತೆ ಆ್ಯಕ್ಚುಲಿ. ಬುಕ್ಗಳನ್ನು ಬರೆಯೋದಷ್ಟೇ ಅಲ್ಲ, ಅದನ್ನು ಪಬ್ಲಿಷ್ ಮಾಡ್ಬೇಕಂತಂದರೆ ಓನ್ ಪಬ್ಲಿಕೇಶನ್ ಮಾಡಿಕೊಂಡು ಹೊರಗಡೆ ಸೊಸೈಟಿಗೆ ತರೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಅದು. ಸೊ ಆ ಟೈಮಲ್ಲಿ ನಮ್ಮ ಅಣ್ಣ ದುಡ್ಡಿಲ್ಲ, ಆಗಲ್ಲ ಅನಿಸುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನಮ್ಮ ಅತ್ತೆ ಮಾವ ಅವಳ ಮಗಳಿಗಂತಾನೆ ಜೋಡಿಸಿಟ್ಟಿರ್ತಕ್ಕಂತಹ ಗೋಲ್ಡ್ಗಳನ್ನು ನೆಕ್ಲೆಸ್ ಮಾಡಿಸಿರ್ತಾರೆ. ಒಂದು ನೆಕ್ಲೆಸು, ಅದಾದ್ಮೇಲೆ ನಮ್ಮ ತಾಯಿದು ತಾಳಿ ಮತ್ತೆ ಬೆಂಡಲ್ಲಿ ಜುಮ್ಕಿ ಎಲ್ಲ ಆಡ ಇಟ್ಟಿದ್ವಿ ನಾವು. ಅಂದ್ರೆ ನಿಮ್ಗೆ ಮಾತುಕತೆ ಆಗೈತೆ ನಿಮ್ಗೆ? ಅಲ್ಲಿವರೆಗೂ ಮಾತುಕತೆ ಆಗಿದ್ದಿಲ್ಲ. ಬಟ್ ನಾನು ಅವ್ರ ಮನೆಗೆ ಹೇಳಿದ್ದೆ. ನಾನು ಆ್ಯಕ್ಚುಲಿ ಡೆಫಿನೆಟ್ಲಿ ಟ್ರಸ್ಟ್, ನಿಮ್ಮ ಮೇಲೆ ಟ್ರಸ್ಟ್ ಇಟ್ಕೊಂಡು ಅವರೆಲ್ಲ ಅಷ್ಟು ಬರೋದಕ್ಕೂ ಕಾರಣ ಇದೆ. ನಾನು ಕಂಪ್ಲೀಟ್ ಅರ್ಧ ಊರನ್ನ ತೊಗೊಂಡೋಗಿ ಊರಲ್ಲಿ ನಿಂದಿರಿಸಿದ್ದೆ. ನಾನು ಮಾಡ್ಕೊಂತೀನಿ ಅಂದರೆ ಅದೇ ಹುಡುಗಿನ ಮಾಡ್ಕೊಂತೀನಿ, ನಿಮಗೇನು ನಾನು ಸೆಟ್ಲ್ ಆಗ್ಬೇಕು, ಅದೇ ಹುಡುಗಿನ ಮದುವೆ ಆಗ್ಬೇಕು, ನನಗೆ 3 years ಇಲ್ಲ 5 years ಟೈಮ್ ಕೊಡ್ರಿ, ನಾನು ಸಕ್ಸೀಡ್ ಆಗಿ ಬರ್ತೀನಿ, ಅದೇ ಹುಡುಗಿನ ಮದುವೆ ಆಗ್ತೀನಿ. ಅದೇ ನನ್ನ ಮಾತು ಕೊಡ್ತಾ ಇರೋದಂತ. ಸೇಮ್ ನನ್ನ ಮಾತನ್ನು ನಮ್ಮೂರು ಪಂಚಾಯತಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮಪ್ಪ ಅವರಲ್ಲಿ ಪಂಚಾಯತಿ ಮಾಡಿ, ಯಾಕಂದ್ರೆ ಯಾರೂ ಅಲೋ ಮಾಡಲ್ಲ. ಏನೂ ಇಲ್ಲ ಅಭಿರೋಧದಲ್ಲಿ ಅಂದಾಗ ಮಾತುಕತೆ ಆದಮೇಲೆ ತಾನೇ ಎಲ್ಲ ಟ್ರಸ್ಟ್ ಮಾಡೋಕೆ. ನನ್ನ ಹಂಗಿದ್ದಿದ್ದಿಲ್ಲ, ನಂದೆಲ್ಲ ಉಲ್ಟಾ. ಫಸ್ಟ್ ಟ್ರಸ್ಟ್ ಮಾಡಿ ಆಮೇಲೆ ಮಾತುಕತೆ ಮಾಡಿದ್ದೆ ಅಂದೆಲ್ಲ. ಆಮೇಲೆ ಒಪ್ಪಿಸಿ ಕುಟುಂಬ ಜೊತೆನೇ ನಾನು ಮದುವೆ ಆಗಿದ್ದೀನಿ ಅದೇ ಹುಡುಗಿನ. ಸೊ ಆ ಥರದಲ್ಲೆಲ್ಲ ಆಡ ಇಟ್ಬಿಟ್ಟು ಎಲ್ಲ ಮಾಡಿದ ಬುಕ್ ಅದು. ನನಗೆ ಸಕ್ಸಸ್ ಕಂಡ್ಕೊಂಡೆ. ಆ ಬುಕ್ಸ್ ನಾನು ಸೇಲ್ ಮಾಡಿದ್ಮೇಲೆ, ಪಬ್ಲಿಕೇಶನ್ ಮಾಡಿದ್ಮೇಲೆ ಸಕ್ಸಸ್ ಕಂಡ್ಕೊಂಡೆ. ನಮಗೆಲ್ಲ ತುಂಬ ಡಿಫಿಕಲ್ಟೀಸ್ ಇತ್ತು. ಒಂದು ಸ್ವಂತ ಮನೆ ಇದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲದೆ ಇರೋ ಮನೆ ಇತ್ತು. ತಗಡು ಮನೆ ಇತ್ತು, ಅದಾದಮೇಲೆ ಮಾಳಿಗೆ ಮನೆಗಳಿತ್ತು, ಅವೆಲ್ಲ ಸೋಡ್ತಾ ಇದ್ವು. ಈಗ ಮಳೆಗಾಲದಲ್ಲೆಲ್ಲ ಮಳೆ ನೀರೆಲ್ಲ ಕಂಪ್ಲೀಟ್ ಆಗಿ, ನಮ್ಮ ಊರವ್ರಿಗೆ ಕೇಳಬೇಕು ನೀವು ಬೇಕಿದ್ರೆ ಹೇಳ್ತಾರೆ, ಈಗಲೂ ಕೂಡ ಅದೇ ರೀತಿಯ ಪರಿಸ್ಥಿತಿಗಳಲ್ಲಿ ನಮ್ಮ ಊರುಗಳಲ್ಲಿದೆ. ಸೊ ಚರಂಡಿ ನೀರು ಸೀದಾ ನಮ್ಮ ಮನೆ ಒಳಗೆ ಬಂದ್ಬಿಡೋದು. ನಮ್ದೊಂದು ಚರಂಡಿ ಇದೆ. ಸೊ ಆ ಚರಂಡಿ ನೀರು ಸೀದಾ ನಮ್ಮ ಬಾಗಿಲಿಗೆ ಬರೋದು. ಯಾಕಂದ್ರೆ ಬಾಗಿಲು ಆರೆಂಜ್ ಸ್ಟ್ರಾಂಗ್ ಇಲ್ಲ, ತಟ್ಟಿ ತಗಡ್ದು ಬಾಗಿಲುಗಳೆಲ್ಲ. ಸೊ ಚರಂಡಿ ಹೊಲಸು ನೀರು ಬರೋದೆಲ್ಲ ನಮ್ಮ ಮನೆ ಒಳಗೆ ಬರ್ತಿತ್ತು, ಮ್ಯಾಲಿಂದ ಸೋರೋದೆಲ್ಲ. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಆ ಪ್ಲಾಸ್ಟಿಕ್ ಕವರ್ ಹಾಕ್ಸೋಕ್ಕೂ ಕೂಡ ದುಡ್ಡು ಇರ್ತಿರ್ಲಿಲ್ಲ, ಅಷ್ಟು ಕಷ್ಟ ನಮ್ಮ ಮನೇಲೆಲ್ಲ. ಸೊ ನಾನು ನಮ್ಮಮ್ಮ ಎಲ್ಲರೂ ನಿಂತ್ಕೊಳ್ಳೋದು, ನೀರು ಹೊರಗೆ ಹಾಕಬೇಕು. ಅದು ಹೊಲಸು ನೀರು ಅಂತ ಅನ್ಕೊಳಂಗಿಲ್ಲ, ಒಟ್ಟಿನಲ್ಲಿ ಅದನ್ನು ಹೊರಗೆ ಹಾಕ್ಬೇಕಪ್ಪ, ಎಲ್ಲ ಒಳಗೆ ಬರ್ತಿದೆ. ಅದರಲ್ಲೇ ಮತ್ತೆ ಎತ್ತು ಎಮ್ಮೆ ಅವನ್ನೆಲ್ಲ ಸಾಕ್ತಾ ಇದ್ವಿ. ಸೊ ಅವಕ್ಕೂ ಕೂಡ ಪ್ರೊಟೆಕ್ಷನ್ ಮಾಡ್ಬೇಕು ನಾವು. ಆ ರೀತಿಯಲ್ಲಿ ಫ್ಯಾಮಿಲಿಗಳಲ್ಲಿದ್ವಿ. ಈಗ ಬಿಕಾಸ್ ಆಫ್ ನನ್ನ ಪಬ್ಲಿಕೇಶನಿಂದ ನಾನು ನನ್ನ ಮನೇನ ತುಂಬ ಚೆನ್ನಾಗಿ ಕಟ್ಬಿಟ್ಟು ಗರುಡ ನಿವಾಸ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದೀನಿ ನಾನು ಇವಾಗ. ಓಕೆ, ಮ್ಯಾರೇಜ್ಗಿಂತ ಮುಂಚೆ
ಎಷ್ಟು ವರ್ಷ ನೀವು ರಿಲೇಶನ್ಶಿಪ್ ಅಲ್ಲಿದ್ರಿ? ರಿಲೇಷನ್ಶಿಪ್ ಅನ್ನೋದಕ್ಕಿಂತ ನಾನು ಅವಳ ಪ್ರಾಂಪ್ಟ್ ಆಗಿ ಲವ್ ಮಾಡಿದ್ದು ಒಂದು 12 ವರ್ಷ. ನಮ್ದೆಲ್ಲ ಈಗಿನ ಕಾಲದ ಲವ್ ಸ್ಟೋರಿ ಅಲ್ಲ. ದೇರ್ ಇಸ್ ನೋ ಮೊಬೈಲ್, ನಥಿಂಗ್. ಲೆಟರ್ ಬರೀಬೇಕು, ಇಲ್ಲಂತಂದರೆ 6 ತಿಂಗಳಿಗೆ ಒಂದ್ಸಲ ನನಗೆ ಬೇಕಾದ ಹಣ್ಣು ಹಂಪಲ ಅಂದರೆ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಟೀ ಶರ್ಟ್ಸ್ಗಳೆಲ್ಲ ಅವೆಲ್ಲ ಫೋಟೋಸ್ ಇದೆ ನನ್ನ ಹತ್ರ. ಸೊ ಅದನ್ನೆಲ್ಲ ನಮ್ಮ ಹುಡುಗಿ ಕಳಿಸ್ಕೊಡ್ತಾ ಇದ್ಲು. ಸೊ ನಾನು ನಮ್ಮ ಹುಡುಗಿನ ಫಸ್ಟ್ ಟೈಮ್ ನೋಡಿದ ಮೇಲೆ ಫಸ್ಟ್ ಹೊಡೆದಿದ್ದು ಒಂದೇ ಡೈಲಾಗ್ ನಾನು. ಫಸ್ಟ್ ಪ್ರಪೋಸಲ್ ನೀವು ಅಂದ್ರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತೇಳಿ, ಅದು ನನ್ನ ಲೈಫಲ್ಲಿ ಆಗಿದ್ದು ಒಂದೇ ಸಲ. ಇನ್ನು ಯಾವ ಹುಡುಗಿ ನೋಡಿದ್ರೆ ಹಂಗೆ ಆಗಿಲ್ಲ ನನಗೆ ಆ್ಯಕ್ಚುಲಿ. ಸೊ ಅವತ್ತೊಂದು ಡೈಲಾಗ್ ಹೊಡೆದಿದ್ದೆ ನಾನು. ಅವನಮ್ಮನ ಏನು ಫಿಗರ್ ಇದ್ದಾಳೆ ಇವಳು, ಮಾಡ್ಕೊಂಡ್ರಿ ಹುಡುಗಿನ ಮದುವೆ ಮಾಡ್ಕೊಬೇಕು ನೋಡಪ್ಪ ನನ್ನ ಲೈಫ್ ಲಾಂಗ್, ಇಲ್ಲಿದ್ರೆ ಯಾವ ಹುಡುಗಿನ ಮದುವೆ ಆಗಬಾರ್ದು ಅಂತ. ಅದೇನೋ ದೇವ್ರದ ಏನೇನೋ ಗೊತ್ತಿಲ್ಲ, ಅದೇ ಹುಡುಗಿನ ಮದುವೆ ಆದೆ ನಾನು 12 ವರ್ಷ ಕಂಟಿನ್ಯೂ ಲವ್ ಮಾಡಿ. ಇವಾಗೆಲ್ಲ ಏನು ಒಂದು ಮೆಸೇಜಲ್ಲಿ ಐ ಲವ್ ಯು ಅಂತ ಹೇಳ್ಬಿಡ್ತಾರೆ. ಬಟ್ ನಮ್ಮ ಹುಡುಗಿಗೆ ನಾನು ಯಾವುದೇ ರೀತಿಯಲ್ಲಿ ಐ ಲವ್ ಯು ಹೇಳಿಲ್ಲ, ಅವಳು ನನಗೆ ಐ ಲವ್ ಯು ಹೇಳಿಲ್ಲ ಇವಾಗಿನವರಿಗೂ. ಸೊ ಅವಳದು ಒಂದು ಸನ್ನೆ ಹಿಂಗೆ ನೋಡೋಕ್ಕೆ ನಾನು 4 ದಿನ ಕಾಯ್ತಿದ್ದೆ. ತುಂಬ ಪ್ರಾಂಪ್ಟ್ ಇದ್ದೆ, ಹೊರಗೆ ಜಗತ್ತಿಗೂ ತೋರ್ಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಓದಬೇಕಲ್ಲ, ಫೇಲ್ ಕ್ಯಾಂಡಿಡೇಟ್ ನಾನು. ಸೊ ನಾನು ಓದಬೇಕಲ್ಲ, ಲವನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಸೊ ಆ ಟೈಮಲ್ಲಿ ನಮ್ಮ ಹುಡುಗಿನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ನಾನು. ಬ್ರೇಕಪ್ ಆಗಲಿಲ್ಲ ನಮ್ದೆಲ್ಲೂ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಹುಡುಗಿ ಜಗಳಾಗಿಲ್ಲ ಅವಳು? ಆಗ ತುಂಬ ಜಗಳ ಮಾಡ್ತೀವಿ. ಲವ್ ಮ್ಯಾರೇಜಲ್ಲಿ ಆಗೋಷ್ಟು ಜಗಳ ಅರೇಂಜ್ ಮ್ಯಾರೇಜಲ್ಲಿ ಆಗಲ್ಲ. ಅರೇಂಜ್ ಮ್ಯಾರೇಜಲ್ಲಿ ತಂದೆ ತಾಯಿ ಬಂದ್ಬಿಟ್ಟು ಸಾರ್ಟ್ಔಟ್ ಮಾಡಿಬಿಡ್ತಾರೆ. ಲವ್ ಮ್ಯಾರೇಜಲ್ಲಿ ನಾವೇ ಸುಧಾರಣೆ ಮಾಡ್ಕೋಬೇಕು. ಬಟ್ ನಾನು ಸಡನ್ ಅದಾದ್ಮೇಲೆ ನಾನು ಮುನ್ಸ್ಕೊಂಡ್ರೆ ನಮ್ಮ ಹುಡುಗಿ ಬಂದು ಮಾತಾಡ್ಸ್ತಾಳೆ. ಅವಳಿಗೆ ಅಹಂ ಇಲ್ಲ, ಅವಳೇ ಬಂದ್ಬಿಟ್ಟು ಕಾಂಪ್ರಮೈಸ್ ಆಗಿಬಿಟ್ಟು ಆಯಿತು ಅಂತ ಮಾತಾಡ್ತಾಳೆ ಅಷ್ಟೇ. ಹಿಂದೆ ಹೇಳ್ಬೇಕಂದ್ರೆ ನಮ್ಮ ಹುಡುಗಿ ಬಿಟ್ಟರೆ ಪ್ರಪಂಚದಲ್ಲಿ ಇನ್ನೊಂದು ಯಾವ ಹುಡುಗಿನೂ ನನಗೆ ಸೆಟ್ ಆಗಲ್ಲ. ನನ್ನ ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸಿದ ಅದೊಂದೇ ಹುಡುಗಿ. ಬೇರೆ ಹುಡುಗಿಯರು ಬಂದು 2 ದಿನಕ್ಕೆ ಓಡೋಗ್ಬಿಡ್ತಾರೆ ನನ್ನಿಂದ. ಶೀ ಈಸ್ ವೆರಿ ಗುಡ್ ಆ್ಯಂಡ್ ವೆಲ್ ಸ್ಯಾಕ್ರಿಫೈಸ್ಡ್. ನನ್ನ ಜೊತೆ ಬೌಂಡ್ ಆಗಿರೋ ಹುಡುಗಿ. ಮತ್ತೆ ಈ ಹುಡುಕಿದ್ರೆ ಸಿಗಲ್ಲ ಆ್ಯಕ್ಚುಲಿ. ನನ್ನ ಮಗನಿಗೆ ಅಂಥ ಹುಡುಗಿನೇ ಸಿಗಲಿ ಅಂತ ಬೇಡ್ಕೊಂಡಿನಿ ನನಗೆ, ನನ್ನ ಮಗನಿಗೆ. ಅಂದರೆ ನಿಮ್ಮ ಜೊತೆ ಸ್ಟ್ರಿಕ್ಟ್ ಆಗಿರ್ತಾರೆ? ಸ್ಟ್ರಿಕ್ಟ್ ಇಲ್ಲ ನಮ್ಮ ಹುಡುಗಿ, ಸ್ಟ್ರಿಕ್ಟ್ ಇಲ್ಲ. ಶಿ ಈಸ್ ವೆರಿ ಕಾಮ್. ಯಾವ್ದು ದುಡುಕಿ ಮಾತಾಡಲ್ಲ, ಡಿಸಿಷನ್ಸ್ಗಳು ಕೇಳಿ ತಗೊತಾಳೆ. ಅವಳಾಗಿ ಡಿಸಿಷನ್ ಯಾವುದು ತಗೊಳ್ಳಲ್ಲ. ನನ್ನ ಮೇಲೆ ಡಿಪೆಂಡೆಂಟ್ ಇದ್ದಾಳೆ ಅವಳು, ಫಸ್ಟಿಂದಾನೆ ಡಿಪೆಂಡೆಂಟ್ ಇದ್ದಾಳೆ. ಯಾವುದು ಆಡಂಬರ ಇಲ್ಲ ಬದುಕು, ಹಿಂಗೆ ಇರಬೇಕು ಹಂಗೆ ಇರಬೇಕಂತ ಪಾಶ್ ಇಲ್ಲ ನಮ್ಮ ಹುಡುಗಿ. ಟ್ರೆಡಿಷ್ನಲ್ ಗರ್ಲು. ಅಮ್ಮನ ಜೊತೆ ಹೇಗಿರ್ತಾರೆ? ಅಮ್ಮಗೆ ಮಗಳೇ ಅವಳು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಬಿಫೋರ್ ಮ್ಯಾರೇಜ್ ನನ್ನ ಅರೌಂಡ್ ಒಂದು 8 ಇಯರ್ಸ್ ಮನೇಲೇ ಇದ್ದಾಳೆ ಅವಳು ಆ್ಯಸ್ ಎ ಮಗಳಾಗಿ. ಯಾಕಂದರೆ ಅವಳಿಗೆ ಏನೂ ಬರ್ತಿರಲಿಲ್ಲ. ಅವಳು ಕಂಪ್ಲೀಟ್ ಕುಟುಂಬದಲ್ಲಿ ಬೆಳೆದಿಲ್ಲ. ಅವಳು ಬೆಳೆದಿರೋದು ಸಿಂಗಲ್ ಮಗಳು, ಒಬ್ಬಳೇ ಮಗಳು. ತಂದೆ ತಾಯಿ ಆ ರೇಂಜಿಗೆ ಏನಿಲ್ಲ. ಎಲ್ಲ ಅಡುಗೆ ಬಿಟ್ರು ನಮ್ಮ ತಂದೆ, ನಮ್ಮ ಮಾವ ಆ್ಯಕ್ಚುಲಿ ಅಡುಗೆ ಬಿಟ್ಟರು. ಅವ್ರ ಜೊತೆ ಅವ್ರ ಹೆಂಡ್ತಿ ಇದ್ದಾರೆ, ಮಿಸಸ್ಸು. ಒಬ್ಬಳೇ ಮಗಳು. ಸೊ ಕುಟುಂಬ ಅಂದರೆ ಗೊತ್ತಿಲ್ಲ, ಅಣ್ಣ ಅಂದರೆ ಗೊತ್ತಿಲ್ಲ, ಅಪ್ಪ ಅಂದರೆ ಗೊತ್ತಿಲ್ಲ. ಸೊ ಅದನ್ನು ನಾನು ಡಿಸಾಲ್ವ್ ಮಾಡ್ಲಿಕ್ಕೆ ಏನು ಮಾಡಿದೆ, ನಮ್ಮ ಹುಡುಗಿನ ನಮ್ಮ ಮನೆ ಕರ್ಕೊಂಡ್ಬಂದು ಬಿಟ್ಬಿಟ್ಟಿದ್ದೆ. ನಾನು ಡಿಗ್ರಿ ಓದಬೇಕಾದ್ರೆ ಇಲ್ಲೇ ಬೆಳಿ ನೀನು, ನಮ್ಮಮ್ಮ ಕಲಿಸ್ತಾಳೆ. ಅವಾಗ ಅವಳಿಗೆ ರೊಟ್ಟಿನೂ ಬರ್ತಿರ್ಲಿಲ್ಲ. ಸೊ ಸಿ ಸ್ಟಾರ್ಟೆಡ್ ಲರ್ನಿಂಗ್. ನಮ್ಮ ತಾಯಿ ಅವಳಿಗೆ ರೊಟ್ಟಿ ಮಾಡೋದು ಕಲಿಸ್ಕೊಟ್ಲು, ಅಣ್ಣ ಅಂದರೆ ಏನಂತ ಕಲಿಸ್ಕೊಟ್ಲು. ನಮ್ಮ ತಂದೆ ಅವಳಿಗೆ ದಿನ ಟೀಚ್ ಮಾಡೋರು. ಅವ್ರು 4 ಮಂದಿ ಹಿಂಗೆ ಇಷ್ಟು ಚೆನ್ನಾಗಿ ಅವಿನೋಭಾವ ಸಂಬಂಧದಿಂದ ಬೆಳೆದಿದ್ದಾರೆ, ನಾಳೆ ಮುರಿಬಾರ್ದು, ನೀವೆಲ್ಲ ಹೊಲದ ನೀನು ನೋಡ್ಕೋಬೇಕು, ಸಂಪಾದನೆ ಮಾಡೋರ ಬಗ್ಗೆ ಹೇಳಬೇಕು, ಅದು ಇದು ಅಂತೇಳಿ ನಮ್ಮ ತಂದೆ ದಿನ ಹೇಳೋರು, ನಮ್ಮ ತಾಯಿ ಹೇಳೋರು. ಸೊ ಅವಳು ಅಲ್ಲೇ ಲರ್ನ್ ಮಾಡಿದ್ದೆ ಆ್ಯಕ್ಚುಲಿ. ಅವ್ರ ತಂದೆ ತಾಯಿನ ಬಿಟ್ಟು ಕಂಪ್ಲೀಟ್ ನಮ್ಮ ಮನೇಲಿ ಉಳ್ಕೊಂಡ್ಬಿಟ್ಟಿದ್ಲು. ಊರವರೆಲ್ಲ ಆಡ್ಕೊಳ್ಳೋರು, ಓ ಯಾವುದೋ ಹುಡುಗಿನ ಜೂರಿ ಓಡಿಸ್ಕೊಂಬಂದ್ಬಿಟ್ಟಿದ್ದಾನಂತೆ, ಆ ಹುಡುಗಿ ಅವ್ರ ಮನೇಲೇ ಇದ್ದಾನೆ. ನಾನು ಓಡಿಸ್ಕೊಂಬಂದಿದ್ದು ಹುಡುಗಿ ಅಲ್ಲ, ಅದು ಲವ್ ಮಾಡ್ತಾ ಇರೋ ಹುಡುಗಿಯಲ್ಲಿ ಕಲಿಸ್ತಾ ಇದ್ದೀನಿ ಅಂತ. ಯಾವತ್ತಾದರೂ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದ್ರೆ ಹೂ ಕೊಟ್ಟು? ಸಾಧ್ಯನೇ ಇಲ್ಲ. ನಮ್ದು ಆ ಥರದ ಲವ್ ಸ್ಟೋರಿಗಳಿಲ್ಲ ಅಂತ ಹೇಳಿದ್ನಲ್ಲ ನಾನು. ಇವಾಗಿನವರೆಗೆ ಅವಳಿಗೆ ಅವಳ ಐ ಲವ್ ಯು ಅಂತಂದ್ರೆ ನಾನು ಆಯ್ತು ಬಿಡಮ್ಮ ಅಂತೀನಿ ಅಷ್ಟೇ. ಅದು ಬಿಟ್ರೆ ನಮ್ದು ಸಿನಿಮ್ಯಾಟಿಕ್ ಡ್ರಾಮಾಟಿಕ್ ಯಾವುದೂ ಇಲ್ಲ. ಸೊ ಯಾಕಂದ್ರೆ ಪ್ರೀತಿ ಅನ್ನೋದು ಏನು ಗೊತ್ತಾ, ಹೇಳೋ ವರ್ಡ್ಸ್ಗಳಲ್ಲಿ ಇರಲ್ಲ, ಹೊಂದ್ಕೊಂಡು ಹೋಗೋ ಜೀವನದಲ್ಲಿದೆ. ಹೇಳಿ ನಾನು ವರ್ಡ್ಸ್ ಏನಾದ್ರು ಹೇಳ್ಬಿಡ್ಬೋದು. ಐ ಲವ್ ಯು ಅಂತಂದರೆ ದಟ್ಸ್ ಮೀನಿಂಗ್ ಶುಡ್ ಬಿ ದೇರ್, ರೈಟ್? ಅಪ್ಪನ ಜೊತೆ ಆಗಿರ್ತಾರೆ? ಅಯ್ಯೋ ಅಪ್ಪಗೆ ಮಗಳೇ ಅವಳು. ಯಾವಾಗಲೂ ಮಂಜಾ ಅಂತಿರ್ತಾರೆ ನಮ್ಮಪ್ಪ. ಅಂದರೆ ಈಗ ನಮ್ಮ ಮಗುವಾಗಿದೆ ಅಲ್ವಾ, ಎವ್ರಿ ಡೇ ಹ್ಯಾಸ್ ಟು ಟಾಕ್ ಟು ಮೈ ಫಾದರ್. ನಮ್ಮ ತಂದೆಗೆ ನನ್ನ ಮಗ ಮತ್ತು ನಮ್ಮ ಮಿಸಸ್ ತುಂಬ ಇಷ್ಟ. ಯಾಕಂದರೆ ನಮ್ಮ ತಂದೆ ಒಪ್ಕೊಂಡು ಮದುವೆ ಮಾಡಿಸಿದಂಥ ಹುಡುಗಿ ಅದು. ನಾನು ಫಸ್ಟ್ ಟೈಮು ಬಂದು ನಮ್ಮ ಮನೇಲಿ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಮ್ಮಮ್ಮ ರುದ್ರಾವತಾರ ತಾಂಡವ ಮಾಡಿಬಿಟ್ಟಿದ್ಲು. ಫುಲ್ಲು ಜಗಳ ಆಡ್ಬಿಟ್ಟಿದ್ಲು ನಮ್ಮಮ್ಮ. ಅವನು ನನ್ನ ಮಗಳನ್ನ ಮದುವೆ ಮಾಡ್ಬೇಕಂತಿತ್ತು, ಯಾವುದೋ ಎಲ್ಲೋ ಹೋಗಿ ಮದುವೆ ಮಾಡ್ಕೊತೀನಿ, ಅದು ಯಾವುದೋ ಹುಡುಗಿ ನೋಡಿನಂತ ಇಷ್ಟು ಧೈರ್ಯವಾಗಿ ಹೇಳ್ತಾನೆ ಅವನು. ಎಲ್ಲ ಫ್ಯಾಮಿಲಿಯಲ್ಲಿ ಇದು ನಡೆಯುತ್ತೆ. ಹೌದು, ಇಷ್ಟು ಚೋಟು ಇದ್ದಾನೆ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡಿಸೋದಿದೆ ಅಲ್ವಾ. ನಾವು ಮಾತು ಕೊಡೋದಿದೆ ತಂದೆ ತಾಯಿಗಳಿಗೆ, ನಾನು ಏನೋ ಒಂದು ಮಾಡ್ತೀನಪ್ಪ, ನನಗೆ ಸಪೋರ್ಟ್ ಮಾಡು, ನನ್ನ ನಂಬಮ್ಮ. ದಟ್ ಟ್ರಸ್ಟ್ ಶುಡ್ ಬಿ ಬಿಲ್ಡ್ ಇನ್ ಬಿಟ್ವೀನ್ ದ ಫ್ಯಾಮಿಲಿ ಮೆಂಬರ್ಸ್. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಬರ್ತಾರೆ ತುಂಬ ಲೈಫಲ್ಲಿ ಹುಡುಗಿಯರು ಬರ್ತಾರೆ. ಕೆಲವರು ಜೀವನಕ್ಕೆ ಇಷ್ಟೇ ಇವನು ಯೂಸ್ ಮಾಡ್ಕೊಂಡು ಹೋಗ್ಬೇಕನ್ನೋ ಹುಡುಗಿಯರು ಬರ್ತಾರೆ. ಇವನ್ ಜೀವನ ಜೊತೆ ಇದ್ದು ಕಟ್ಕೊಂಡು ಬಾಳಿ ಬದುಕಬೇಕನ್ನೋ ಹುಡುಗಿಯರು ಇದ್ದಾರೆ. ಸೊ ಆರಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಅಣ್ಣಾರು ಮದುವೆ ಆಗಿದಾರಲ್ಲ, ಎಲ್ಲರೂ ನಾನು ಹುಡುಗಿ ನೋಡಿದ ಮೇಲೆ ಎಲ್ಲರೂ ಓಡೋರಕ್ಕೆ ಸ್ಟಾರ್ಟ್ ಮಾಡಿದ್ರು.
ಅಂದ್ರೆ ಇವಾಗ ಮದುವೆ ಆಗಿದ್ದ ಅಣ್ಣ ಅವ್ರ ಜೊತೆ ಹೇಗಿದೆ ಸಂಬಂಧ? ಅಂದ್ರೆ ಅತ್ತಿಗೆ ಮತ್ತೆ ವೈಫು. ಹಾ, ಈಗ ನಮ್ಮ ಮನೆ ನಾನು ಹೇಳ್ತೀನಲ್ವಾ, ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಅಣ್ಣ ತಮ್ಮಂದ್ರು ಮಾತಾಡ್ಬೇಕಾದ್ರೆ ಯಾರು ಸೆಂಟ್ರಲ್ ಮಾತಾಡಲ್ಲ. ನಮ್ಮ ಅತ್ತಿಗೆ ಮುಂದೆನೂ ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿ ಮಾತಾಡ್ತಿರ್ಬೇಕಾದ್ರೆ ಮಾತಾಡಲ್ಲ. ತಂದೆ ತಾಯಿ ಬಗ್ಗೆ ನಾವು ಏನು ಪ್ಲಾನ್ ಮಾಡ್ತಿರ್ತೀವಿ, ಸೊ ವಿ ವಿಲ್ ನಾಟ್ ಎಕ್ಸಿಕ್ಯೂಟ್ ಇನ್ ಫ್ರಂಟ್ ಆಫ್ ಅವರ್ ವುಮೆನ್ಸ್. ಅವ್ರ ಮುಂದೆ ನಾವು ಮಾಡಲ್ಲ. ನಾವು ಮಾಡೋದೇನಪ್ಪ ಅಂದ್ರೆ, ನಾನು ಫೋನ್ ಮಾಡಿದ್ರೆ ನಮ್ಮ ಅಣ್ಣಗೆ ನಾನು ಹೈಯೆಸ್ಟು ನಮ್ಮ ಹುಡುಗಿಗೆ ನಾನು ಮಾತಾಡೋದಕ್ಕಿಂತ ನಮ್ಮ ಅಣ್ಣನ ಜೊತೆ ಮಾತಾಡೋದೇ ಜಾಸ್ತಿ. ನನ್ನ ಸೀರಿಯಸ್ ಅರ್ಥ ಆಗಿದ್ರೆ ಹೈಯೆಸ್ಟ್ ಏನಾದ್ರು ಲವರ್ ಅಂತ ಏನಾದ್ರು ಬಂದ್ರೆ ನಮ್ಮ ಅಣ್ಣನ ನಂಬರ್ ಫಸ್ಟ್ ಇರುತ್ತೆ ಅಲ್ಲಿ. ಹೈಯೆಸ್ಟ್ ಸ್ಪೋಕನ್ ಯಾರ ಜೊತೆ ಮಾತಾಡಿದಾನೆ ಅಂದ್ರೆ ನಮ್ಮ ಅಣ್ಣನ ಜೊತೆ. ಎವ್ರಿ ಡೇ 2-3 hours ಮಾತಾಡಲೇಬೇಕು. ಅದೇನೋ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ರೆ ನಮ್ಮ ಅಣ್ಣಗೆ ಹಚ್ಬಿಡ್ತೀನಿ, ಇಲ್ಲ ನಮ್ಮ ಅಣ್ಣ ಎಲ್ಲಾದ್ರೂ ಹೋಗ್ತಿದ್ರೆ ಹಚ್ತಿ ಬಿಡ್ತೀನಿ. ನೆಕ್ಸ್ಟ್ ಏನು ಎತ್ತ ಹಿಂದೇನಾಯ್ತು, ಅವರಿಬ್ಬರ ನಡುವೆ ಏನು ನಡೀತಾ ಇದೆ, ನಮ್ಮಿಬ್ಬರ ನಡುವೆ ಏನು ನಡೀತಾ ಇದೆ ಎಲ್ಲ ಕೇಳ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಅಣ್ಣ ಹೋಗ್ತಿರ್ತಾನೆ ಎವ್ರಿ ಡೇ. ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅಣ್ಣ ತಮ್ಮ? ವಿ ಆರ್ ವೆರಿ ಬಾಂಡೆಡ್. ಅದನ್ನು ಉಳಿಸ್ಕೊಂಡು ಬಂದಿರೋದು ನಾನು ನಮ್ಮಣ್ಣ ದೊಡ್ಡಣ್ಣ. ಅಂದರೆ ಬಿಡ್ಸ್ ನಮ್ಮ ಮನೆಗೆ ದೊಡ್ಡಣ್ಣ ಸಣ್ಣವನು. ನಾನು ಎಲ್ಲ ಫ್ರಸ್ಟ್ರೇಷನ್ ನಮ್ಮ ಅಣ್ಣನ ಮೇಲೆ ಹಾಕ್ತೀನಿ, ನಮ್ಮ ಅಣ್ಣ ಎಲ್ಲ ಫ್ರಸ್ಟ್ರೇಷನ್ ನನ್ನ ಮೇಲೆ ಹಾಕ್ತಾನೆ. ಬ್ಯಾಲೆನ್ಸ್ ಅವನೇ ಮಾಡ್ತಾ ಇರೋದು. ಸೆಂಟ್ರಲ್ ಇಬ್ಬರಿದ್ದವ್ರು ಹಿಂಗೆ ಮಾಡ್ತಿರ್ತಾರೆ, ಬಟ್ ಅವ್ರನ್ನೆಲ್ಲ ಕರೆಕ್ಷನ್ ಮಾಡ್ಕೊತೀವಿ ನಾವು. ಸುಮಾರು ಜನರಿಗೆ ಇವಾಗ ನೀವು ಇದ್ರಲ್ಲ ಆ ಥರ ಇವಾಗ ಈ ಪೊಸಿಷನಲ್ಲಿ ಇಲ್ಲ. ಈ ಕಾಲದಲ್ಲಿ ಇವಾಗ ಅಣ್ಣ ತಮ್ಮ ಮದುವೆ ಆದಮೇಲೆ ಸಪ್ರೇಟ್ ಆಗ್ತೀನಿ, ಹೆಂಗೆ ಅದು ಆಸ್ತಿ ಅಂತಸ್ತು ಜಗಳ ಆಡ್ತಾ ಇರ್ತಾರೆ. ಇವಾಗ ಕೋರ್ಟು ಮತ್ತೆ ಕೆಲವೊಬ್ಬರು ಆ ಸ್ಟೇಜ್ ಮೇಲೆ ಹೋಗ್ತಾರೆ, ಮರ್ಡರ್ ಮಾಡೋ ಸ್ಟೇಜಿಗೂ ಹೋಗ್ತಾರೆ. ಹೌದು. ಸೊ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಆ ತಂದೆ ತಾಯಿಗಳ ಪ್ರೀತಿನ ಮರ್ತಿರೋದು ಒಂದ್ ಕಡೆ ಆದ್ರೆ, ಅಣ್ಣ ತಮ್ಮಂದರ ಬಗ್ಗೆ ವ್ಯಾಲ್ಯೂಸು, ಅವ್ರ ಗುಣಗಳು, ಅವ್ರ ವ್ಯಾಲ್ಯೂಸನ್ನೆಲ್ಲ ಫರ್ಗಿವ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಆಸ್ತಿ ಅಂತಸ್ ಮೇಲೆ ನೀವು ಹೇಳ್ದಂಗೆನೆ ಜಾಸ್ತಿ ವ್ಯಾಮೋಹ. ನೋಡ್ರಿ, ನಮ್ಮ ಅಣ್ಣ ನಾನು ಸಣ್ಣವನಿರ್ಬೇಕಾದ್ರೆ ನನಗೆ ಆಡ್ಸಿದ್ದಾನೆ, ಎತ್ತಾಡ್ಸಿದ್ದಾನೆ, ಅವ್ನು ಬೆಳೆಸಿದ್ದಾನೆ. ನನ್ನ ತಾಯಿನೂ ಅದೇ ರೀತಿ ಬೆಳೆಸಿರ್ತಾಳೆ, ನಮ್ಮ ತಮ್ಮಂದಿರನ್ನು ನಾವು ಅದೇ ರೀತಿ ಬೆಳೆಸಿರ್ತೀವಿ. ಅದನ್ನೆಲ್ಲ ಮರ್ತು ಬಿಡ್ತಾರೆ. ಒಂದು ಲೆವೆಲಿಗೆ ಬಂದ ಮೇಲೆ ಅವಾಗ ಯಾವುದೋ ನಮ್ಮ ಥಾಟಲ್ಲಿ ಇರಲ್ಲ. ನಮ್ಮ ಅಣ್ಣನಿಗೆ ನಾನು ಆಸ್ತಿ ಬಗ್ಗೆ ಜಗಳ ಆಡ್ತೀನಿ ಅನ್ನೋ ಫ್ಯೂಚರಲ್ಲಿ ಅನ್ನೋ ಒಂದು ಯಾವ ಕಾನ್ಸೆಪ್ಟು ಆಗಿರಲ್ಲ ಸಣ್ಣವರಿದ್ದಾಗ. ದೊಡ್ಡವರಿದ್ದಾಗ ಯಾಕಾಗುತ್ತೆ ಅಂತಂದ್ರೆ, ಇನ್ನೊಬ್ರು ಇನ್ಫ್ಲುಯೆನ್ಸಿಂದ ಇನ್ನೊಬ್ರು ಯಾರೋ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ನಮ್ಮ ಅಣ್ಣ ನಾನು ನೌಕರಿ ತಗೊಂಡೆ, ನಮ್ಮ ಅಣ್ಣ ನೌಕರಿ ತಗೊಂಡಿದ್ದಾನೆ, ಒಬ್ಬನ ವ್ಯವಸಾಯ ಮಾಡ್ತಾನೆ, ಒಬ್ಬನ ಇನ್ನೂ ಓದ್ತಿದ್ದಾನೆ. ಊರಿನ ಜನ ಏನು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರ ಮನೇಲಿ ಎಲ್ಲ ಊರಲ್ಲಿ ಇದ್ದಿದ್ದೇ ಇದೆಲ್ಲ ಹುಳಿ ಹಿಂಡೋರು ಅಂತ ಇರ್ತಾರೆ. ನೋಡೋ ನಿಮ್ಮ ಅಣ್ಣ ಉದ್ಧಾರ ಆಗ್ಬಿಡ್ತಾನೆ, ನೀನು ಬಿಟ್ಬಿಡ್ತಾನೆ, ಈಗಲೇ ಏನಾದ್ರು ಕೇಳ್ಕೊಂಬಿಡು, ಇದ್ದಿದ್ದ ಆಸ್ತಿಯಲ್ಲಿ ಜಾಸ್ತಿ ಪಾಲು ಕೇಳು, ಅದೆಲ್ಲ ಕೇಳ್ತಾನೆ. ಯಾವತ್ತೂ ಆಸ್ತಿಗೆ ವ್ಯಾಲ್ಯೂ ಕೊಡೋಕ್ಕೆ ಹೋಗ್ಬಿಡ್ರಿ. ಬೇಕು ಫೈನಾನ್ಷಿಯಲಿ ವಿ ಶುಡ್ ಬಿ ಸ್ಟೇಬಲ್. ಹೆಂಗೆ ಆಗಬೇಕು ಅಂತಂದರೆ, ನಿಮ್ಮ ಅಣ್ಣನ ವ್ಯವಸಾಯ ಮಾಡ್ತಾ ಇದ್ದಾನೆ ಅಂತಂದರೆ, ಅದೇ ತಮ್ಮ ನೀನು ನೌಕರಿಗೆ ಸೇರಿದ ಮೇಲೆ ನಿನ್ನ ಹೆಂಡತಿ ಯಾವ ರೀತಿಯಲ್ಲಿ ನೀನು ನೋಡ್ಕೊತಿದ್ಯೋ ಅದೇ ರೀತಿ ಅವ್ರ ಹೆಂಡತಿನೂ ಕೂಡ ನೋಡ್ಕೋಬೇಕಾಗತ್ತೆ. ನಿನ್ನ ಹೆಂಡತಿಗೆ ತಾಳಿ ಸರ, ನಿನ್ನ ಗೋಲ್ಡ್ ತಾಳಿ ಸರ ಮಾಡಿಬಿಟ್ಟು ಅವಳಿಗೆ ಕರಿಮಣಿಲಿರು ಅಂತಂದರೆ ಮೈಂಡ್ ವಿಲ್ ಬಿ ಫ್ಲಕ್ಚುಯೇಟ್. ಅದು ಆ ಥರ ಆಗೇ ಆಗುತ್ತೆ. ಹಾಗಾಗಿ ಸೊ ಇವತ್ತಿನ ದಿನ ನಿನ್ನ ಹೆಂಡತಿಗೆ ನೀನು ಫಸ್ಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಅತ್ತಿಗೆಗೆ ನೆಕ್ಸ್ಟ್ ನೀನು ಮಾಡಲೇಬೇಕು. ಸೆಕೆಂಡ್ ಸ್ಟೆಪ್ಪು, ನೀನು ಒಂದು ಚೈನ್ ನಿಮ್ಮ ಹೆಂಡತಿ ಕೊಡಿಸಿದೆ ಅಂದರೆ, ನಿಮ್ಮ ಅತ್ತೆ ಯಾರು ನೌಕರಿಲಿ ಇರಲ್ವೋ, ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೋ ಅವ್ರ ಹೆಂಡತಿಗೆ ನೀನು ಕೊಡಿಸುವಂಥವನು ಬಾಮೈದಾನ ಆಗಬೇಕು, ಅಥವಾ ಯಾರೋ ಒಬ್ಬನ ಆಗ್ಬೇಕು, ನೀನು ಒಟ್ಟಿನಲ್ಲಿ ಅಣ್ಣ ಆಗಬೇಕು, ಯಾವುದೋ ಒಂದು ಆಗಬೇಕು. ಈಗ ನೀನು ನಿಮ್ಮ ಹೆಂಡ್ತಿನ ಅವ್ರ ಮನೆಗೆ, ಅವ್ರ ತಂದೆ ತಾಯಿ ಮನೆಗಳಿಗೆ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಕಳಿಸ್ತಿರ್ತೀಯ. ಇಲ್ಲಿ ವ್ಯವಸಾಯ ಮಾಡೋನ ಹೆಂಡ್ತಿನ ನೀನು 6 ತಿಂಗಳಾದರೂ ಕಳಿಸಲ್ಲ, 8 ತಿಂಗಳ ಕಳಿಸ ಅಂತಂದರೆ ಯಾವ ಹೆಣ್ಮಕ್ಳು ಸುಮ್ಮನಿರ್ತಾಳೆ? ಅವಾಗ ಫ್ಲಕ್ಚುಯೇಟ್ ಆಗೇ ಆಗುತ್ತೆ. ಹಾಗಾಗಿ ಹೇಳೋದು ನಾನು, ಎಲ್ಲರೂ ಅಣ್ಣಂದ್ರಲ್ಲೂ ತಮ್ಮಂದ್ರಲ್ಲೂ ನಾನು ಡಿಸ್ಕಷನ್ ಮಾಡೋದೇನಪ್ಪ ಅಂತಂದರೆ, ಅವ್ರನ್ನೂ ಕಳಿಸಿ, ಹೋಗಿ ಬರಲಿ. 5 ದಿನದಲ್ಲಿ ನಾವೇನು ಇದಾಗಲ್ಲ, ಅವಲ್ಲಿ ಎಲ್ಲಿವರೆಗೆ ತಾಯಿ ನೋಡ್ಕೊತಾಳೆ, ಇಲ್ಲ ನಿನ್ನ ಹೆಂಡ್ತಿ ಹೋಗಿ ಎಲ್ಲ ನಿಭಾಯಿಸ್ಬೇಕು, ಆಯಿತಾ? ಸೊ ಆ ಥರದಲ್ಲಿ ನಾವು ಬೆಳೆಸ್ಬೇಕು ಯಾವತ್ತಿದ್ರು. ಅಣ್ಣ ತಮ್ಮಂದ್ರ ನಡುವೆ ಜಗಳ ಯಾವಾಗ ಆಗುತ್ತೆ ಅಂತಂದರೆ, ಮಕ್ಕಳ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ, ಹೆಂಡತಿಯರ ವಿಷಯದಲ್ಲೇ ಆಗೋದು. ಒಂದೇದು ಹೆಂಡತಿಯರನ್ನ ಬ್ಯಾಲೆನ್ಸ್ ಮಾಡ್ರಿ. ಅವ್ರು ಹೇಳ್ದಂಗೆ ಕೇಳೋದಲ್ಲ. ಯಾಕಂದ್ರೆ ಅವ್ರು ಬೇರೆಯವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ನಾನು ಹೆಂಗೆ, ನಮ್ಮ ಅಣ್ಣ ಹೆಂಗೆ ಅಂತೇಳಿ. ನೋಡ್ರಿ, ನಾವು ಒಂದೇ ತಾಯಿ. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಬೇರೆ ಮನೆಯಿಂದ ಬರ್ತಾರೆ ಅವರು. ಸೊ ಇದು ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಇವರು ಮದುವೆ ಮಾಡ್ಕೊಂಡು ಹೋಗ್ತಾರೆ, ಗಂಡನ ಮನೆಯವರು ಹೇಳ್ಬೇಕಾ ಅಥವಾ ತಂದೆ ತಾಯಿ ಕಳಿಸ್ಬೇಕು ಅವರಿಗೆ? ತಂದೆ ತಾಯಿಗಳು ಯೂಶಲಿ ಅವ್ರ ಮನೇಲಿ ಹೇಳ್ತಾರೆ, ಕೆಲವ್ರ ಮನೇಲಿ ಹೇಳ್ತಾರೆ. ಕೆಲವ್ರು ಒಬ್ಬಳೆ ಮಗಳಾಗಿದ್ಲು ಅಥವಾ ತುಂಬಾ ಪ್ರೀತಿಯಿಂದ ಸಾಕಿರೋ ಮಗಳಾಗಿದ್ಲು ಅಂತಂದ್ರೆ, ಯಾರ ಮಗಳಿಗೂ ಕಷ್ಟ ಆಗ್ತಿದೆ ಅಂತಂದಾಗ ಅಲ್ಲಿ ಇರಿಸ್ಲಿಕ್ಕೆ ಯಾರು ಇಷ್ಟಪಡಲ್ಲ. ನೀವಾಗಿನೂ ಒಬ್ಬ ಅಣ್ಣನಾಗಿ ಇಷ್ಟಪಡಲ್ಲ, ಇನ್ನೊಬ್ರು ಕೂಡ ಅದೇ ರೀತಿ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು. ಇನಿಷಿಯಲಿ ಅವ್ಳು ಬಂದಾಗ ನಮ್ಮಣ್ಣ ಹಿಂಗೆ, ನಮ್ಮಣ್ಣ ನಮ್ಮ ಮನೇಲಿ ಡಿಸಿಷನ್ ಮೇಕರು, ನಮ್ಮ ತಾಯಿ ಹಿಂಗೆ, ಅದೇ ಭಾವನೆ. ಅವಳು ಮನ್ಸಾರೆ ಹೇಳ್ತಾ ಇಲ್ಲ, ಬಾಯಿ ಮಾತಿಗೆ ಏನಾದ್ರು ಹೇಳಿರ್ಬೋದು ಅಂತೇಳಿ ಎರಡು ರೋಲ್ನ ಪೇ ಮಾಡ್ಬೇಕಾಗತ್ತೆ, ಹೆಂಡತಿ ಮುಂದೆ ಮತ್ತೆ ತಾಯಿ ಮುಂದೆ. ಈಗ ತಾಯಿಗೆ ಹೆಂಡತಿ ಗ್ರೇಟ್ ಅಂತ ಅಂದ್ಬಿಟ್ರೆ ತಾಯಿ ನೋವು ಅನ್ಭವಿಸ್ಕೊಂಡು ಕೊರಗ್ತಾಳೆ. ಹೆಂಡತಿಗೆ ನೀನು ಕಡಿಮೆ ನನ್ನ ತಾಯಿ ಮುಂದೆ ಅಂತ ಹೇಳಿದಾಗ ಏನಾಗುತ್ತೆ, ಅವಳು ಏನು ಮಾಡ್ತಾಳೆ, ಫ್ರಸ್ಟ್ರೇಟ್ ಆಗ್ಬಿಟ್ಟು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹಾಗಾಗಿ ವಿ ಶುಡ್ ಪ್ಲೇ 2 ರೋಲ್ ಇನ್ ಫ್ರಂಟ್ ಆಫ್ ಫ್ಯಾಮಿಲಿ. ಇನ್ ಫ್ರಂಟ್ ಆಫ್ ಅಂದರೆ ತಾಯಿ ಮುಂದೆ ಒಂಥರ ಬಿಹೇವ್ ಮಾಡ್ಬೇಕು ನೀವು, ಹೆಂಡತಿ ಮುಂದೆ ಬಂದಾಗ ನೀನೇ ಗ್ರೇಟ್ ಆಯ್ತಾಳಮ್ಮ, ನಮ್ಮ ತಾಯಿಗೆ ಹೇಳ್ತೀನಿ ನಂಗೆ ಇರ್ಬೇಕು.
ತಾಯಿ ಹತ್ರ ಹೋದಾಗ ನೀನೇ ಗ್ರೇಟ್ ಅಮ್ಮ, ನಾನು ಅವಳಿಗೆ ಹೇಳ್ಕೊಂತಿಬಿಡು ನನಗೆ ಪ್ಲೇ ಮಾಡಿದ್ರೆ ಮಾತ್ರ ಸಂಸಾರಗಳು ಉಳಿತದೆ, ಇಲ್ಲಾಂದ್ರೆ ಎಲ್ಲ ಹೊಡೆದಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇನ್ನೊಂದಿರುತ್ತಲ್ಲ, ಇನ್ನೊಂದು ಆಕ್ಟ್ ಇರುತ್ತೆ ಬೇರೆದವರು ಥರ್ಡ್ ಪರ್ಸನ್ ಅಂತ ಎಂಟ್ರಿ ಹೊಡಿತಾರೆ. ಇದು ಆದ್ಮೇಲೆ ಅವ್ರು ಥರ್ಡ್ ಪರ್ಸನ್ ಅಂತ ಎಂಟ್ರಿ ಹೊಡಿತಾರೆ, ಇನ್ನೂ ಜಾಸ್ತಿ ಅದು ಇನ್ಕ್ರೀಸ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಮಾಡ್ತಾ ಇರೋದು ಇವಾಗ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ತಂದೆ ತಾಯಿಗಳ ಜೊತೆ ಈಗಲೂ ನಾವು ಅದೇ ರೀತಿ ಕುತ್ಕೊಂಡು ಮಾತಾಡ್ತೀವಿ. ನಮ್ಮ ಮಿಸ್ಟೇಕ್ಗಳನ್ನ ಅವ್ರು ಹೇಳ್ತಾರೆ, ಅವ್ರ ಮಿಸ್ಟೇಕ್ಗಳನ್ನ ಬಟ್ ಕೇಳುವಂಥರ ಆಗ್ಬೇಕು ನಾವು. ಅಣ್ಣ ನನಗೇನಾದ್ರು ಹೇಳ್ತಿದ್ದಾನೆ ಅಂದ್ರೆ ಕೆಟ್ಟದಕ್ಕಲ್ಲ, ಅವನೇನೋ ಒಂದು ಅನುಭವಿಸಿದಾನೆ, ಯಾವುದೋ ಒಂದು ಕೆಟ್ಟದ್ದು ನೋಡಿದಾನೆ, ಅಲ್ಲಿ ಹೋಗ್ಬೇಡ ಅಂತೇಳಿ ನನಗೆ ಹೇಳ್ತಿದ್ದಾನೆ ಅಂದ್ರೆ ಅದನ್ನು ಕೇಳಬೇಕು. ತಂದೆ ಏನೋ ಒಂದು ಸೂಕ್ಷ್ಮವಾಗಿ ನನಗೆ ತಿಳಿಸಿ ಹೇಳ್ತಿದ್ದಾನೆ, ನೋಡಪ್ಪ ನೀನು ಹೆಂಡ್ತಿಂಗ್ ನೋಡ್ಕೋ, ನೀನು ಕುಡಿಬಾರ್ದು, ನೀನು ಹೊಡಿಬಾರ್ದು, ಅವಳಿಗೆ ಕೀಳಾಗಿ ನೋಡಬಾರ್ದು. ಯಾವಾಗ ಒಂದು ಹೆಂಡ್ತಿಗೂ ಗಂಡನಿಗೂ ಡಿಫ್ರೆನ್ಸ್ ಆಗುತ್ತಂತಂದ್ರೆ ಯು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ದೇರ್ ಫ್ಯಾಮಿಲೀಸ್. ಅವ್ರ ಫ್ಯಾಮಿಲಿನ ನೀನು ಡಿಸ್ಕ್ರಿಮಿನೇಟ್ ಮಾಡಿಬಿಟ್ಟು ನಿನ್ನ ಫ್ಯಾಮಿಲಿ ಗ್ರೇಟ್ ಅಂತೇಳಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಅವಾಗ ಅವ್ರ ಥಾಟೇ ಬೇರೆ ಥರ ಹೋಗುತ್ತೆ. ಇವ್ರು ಅವ್ರ ತಾಯಿ ತಂದೆನ ನೋಡ್ಕೊಂಡ್ರೆ ಇಲ್ಲ, ಎಲ್ಲರೂ ಒಂದೇ, ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಷ್ಟೇ. ಥರ್ಡ್ ಪರ್ಸನ್ನು ಹುಳಿ ಹಿಂಡೋರು ತುಂಬ ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸೋರು ಯಾರೋ ನಾವು, ನಮ್ಮ ಅಣ್ಣ ತಮ್ಮಂದರು. ನಿಮ್ಮ ಅಣ್ಣನ ಬಗ್ಗೆ ಯಾರಾದರೂ ಬಂದು ನಿಮ್ಮ ಮುಂದೆ ಹೇಳಿದಂದರೆ ನನಗೆ ಗೊತ್ತೋ ನಮ್ಮ ಅಣ್ಣ ಏನಂತ, ಅಥವಾ ಅಣ್ಣನ ಮುಂದೆ ಬಂದು ತಮ್ಮನ ಬಗ್ಗೆ ಯಾರಾದ್ರು ಕೆಟ್ಟದಾಗಿ ಹೇಳಿದ್ರೆ ಐ ನೋ ವಾಟ್ ಈಸ್ ಮೈ ಬ್ರದರ್ ಈಸ್ ಅಂತೇಳಿ ಹೇಳೋ ಕಾನ್ಸೆಪ್ಟ್ ನಿಮ್ಮ ಹತ್ರ ಇರಬೇಕು. ನೀವು ಲೂಸಾಗಿ ಕೊಟ್ಬಿಟ್ರೆ ಏನಾಗುತ್ತೆ, ಬೇರೆ ಹುಡುಗರು ಅಥವಾ ಬೇರೆ ಮನೆಯವರು ಬಂದ್ಬಿಟ್ಟು ನಿಮಗೆ ಹುಳಿ ಹಿಂಡೆ ಅಂತಾರೆ. ಅವ್ನು ನೌಕರಿ ತಗೊಂಡಾಕಣೋ ನಾಳೆ ನಿಮಗೆ ಬಿಟ್ಬಿಡ್ತಾನೆ, ನೀನೇನೋ ಈಗಲೇ ಮುಗಿಸ್ಕೊಂಡ್ಬಿಡು, ಇರೋ ಆಸ್ತಿಲಿ ಏನೋ ಕೇಳ್ಬಿಡು ಅಂತೇಳಿ ಹೊಡೆದಾಡ್ತಾರೆ. ಈಗಿನ ಕಾಲದಲ್ಲಿ ಆಸ್ತಿ ಮಾರ್ಕೊಳ್ಳೋರೆ ಇರೋದೆಲ್ಲ, ಗಳಿಸೋರು ಯಾರೂ ಇಲ್ಲ. ಅದು ಅಪ್ಪ ಮಾಡಿದ್ದೋ ಅಥವಾ ತಾತ ಮಾಡಿದ್ದೋ ಆಸ್ತಿನ ಮಾರ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಾಯೋರೇ ಇದ್ದಾರೆ. ನಿಮ್ಮ ಹತ್ರ ಬಂದಿದೆ ಈ ಥರ ಕೇಸುಗಳು? ತುಂಬ ಕೇಸಸ್ಗಳು ಬರ್ತದೆ. ತಂದೆಗಳನ್ನೇ ಸಾಯಿಸೋ ಲೆಕ್ಕದಲ್ಲಿ ಹೋಗಿದ್ದಾರೆ ಈಗಿನ ಮಕ್ಕಳೆಲ್ಲ ಆಸ್ತಿಗೋಸ್ಕರ. ನನ್ನಲ್ಲಿ ಯಾವುದೋ ಒಂದು ಕೇಸ್ ಬಂದಿತ್ತು, ಒಬ್ಬಳೇ ಮಗ ಒಬ್ಬನಿದ್ದ, ಅವನು ಮೆಂಟಲಿ ಸ್ವಲ್ಪ ರಿಟೈರ್ಡ್ ಇದ್ದಾನೆ, ಅಂದರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಇದ್ದಾನೆ. ಮಗು 26 ವರ್ಷ ಆದ್ರೂ ಅವನು ಸಣ್ಣ ಮಗು ಥರನೇ ರಿಯಾಕ್ಟ್ ಮಾಡ್ತಾನೆ. ಒಬ್ಬಳೇ ಮಗಳು ಡಿವೋರ್ಸ್ ಆಗಿದ್ದಾಳೆ, ತಾಯಿ ತೀರೋಗಿದ್ದಾರೆ. ಸೊ ತಂದೆ ಒಬ್ಬರೇ ಇರೋದು. ಸೊ ಮಗಳು ತಂದೆನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಡಿವೋರ್ಸ್ ಆಗಿರೋರು ಮಗಳು ಅವ್ರ ಮನೇಲಿ ಬಂದು ಉಳ್ಕೊಂಡಿದ್ದಾಳೆ, ಮಗ ಮೆಂಟಲ್ ರಿಟೈರ್ಡ್ ಇದ್ದಾನೆ. ನನ್ನ ತಂದೆ ನನ್ನ ಮನೇಲಿ ಇರಬಾರ್ದು, ಅವ್ನು ಎಸ್ಕೇಪ್ ಆಗ್ಬೇಕಂತ ಹೇಳ್ತಾಳೆ. ಅಲ್ಲಿ ಸತ್ತ ಮೇಲೆ ಯಾರಿಗೂ ಹೋಗೋದು ಆಸ್ತಿ. ಆಮೇಲೆ ಅವಳಿಗೆ ನಾನು ಡಿಸ್ಕಷನ್ ಮಾಡಿದಾಗ ಏನು ಬೇಕಮ್ಮ ನಿನಗೆ ಅಂದ್ರೆ, ನನಗೆ ಎಲ್ಲ ಆಸ್ತಿ ಬೇಕು, ನನ್ನ ಹೆಸರಿಗೆ ಮಾಡಿಕೊಟ್ರೆ ನಾನೊಂದು ಯಾವುದೋ ಒಂದು ರೂಮ್ ಕೊಡ್ತೀನಿ, ಅಲ್ಲಿಗೆ ಅವ್ರು ಉಳ್ಕೊಳ್ಳಿ ಅಂತ. ಸೊ ಈಗಿನ ಎಲ್ಲ ತಂದೆ ತಾಯಿಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾರೆ, ಮಕ್ಕಳನ್ನೆಲ್ಲ ಫಾರಿನಲ್ಲಿ ಇಡ್ತಾರೆ. ಆಯಿತಾ, ಕಷ್ಟಕ್ಕೆ ಬರ್ತಾರೆ ಅನ್ನೋದು ಯೋಚನೆನೇ ಇರಲ್ಲ. ಮಕ್ಕಳನ್ನ ಬೆಳೆಸ್ರಿ, 2 ಮಕ್ಕಳು 3 ಮಕ್ಕಳು ಇದ್ರು ಅಂತಂದರೆ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಫಾರಿನಿಗೆ ಕಳಿಸಿ, 2 ಮಕ್ಕಳನ್ನ ನಿಮ್ಮ ಪ್ರೀತಿಗೆ ನಿಮ್ಮನ್ನು ನೋಡ್ಕೊಳಂಗಿರಲಿ. ಒಬ್ಬರು ಸೆಂಟ್ರಲ್ ಗೌರ್ಮೆಂಟಿಂದ ಆ್ಯಕ್ಚುಲಿ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆಗಿ ನಮ್ಮಲ್ಲಿ ಒಂದು ವಿಲ್ಲದಲ್ಲಿ ಒಬ್ರು ಇದ್ದಾರೆ. ಅವ್ರ ಲೈಫ್ ಹೆಂಗಿದೆ ಅಂತಂದರೆ ಒಂದೇ ನರ್ಸ್ ನೋಡ್ಕೋಬೇಕು ಅವನ್ನ, ಮಕ್ಕಳೆಲ್ಲ ಫಾರಿನಲ್ಲಿ ಇದ್ದಾರೆ. ಯಾವಾಗ ಸತ್ತೇ ಸಾಕಪ್ಪ ನಮ್ಮ ತಂದೆ ಆ ವಿಲ್ಲನ ಮಾರ್ಬೇಕನ್ನೋ ಕಾನ್ಸೆಪ್ಟಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಫೋನ್ ಮಾಡಿ, ಮೊನ್ನೆ ಟ್ರೀಟ್ಮೆಂಟ್ ನಡೀತಿರುವಾಗ ನಾವು ಫೋನ್ ಮಾಡಿ ನಿಮ್ಮ ತಂದೆ ಹಿಂಗೆ ಆಗಿದ್ದಾರೆ ಅಂತಂದರೆ, ಸರ್ ವಿ ವಿಲ್ ನಾಟ್ ಕಮ್ ದೇರ್, ಯು ಜಸ್ಟ್ ಡೂ ವಾಟ್ ಎವರ್ ದ ಹೆಲ್ಪ್, ಅದರ್ವೈಸ್ ಬೇರೆ ಏನು ಬೇಕು, ಈಗ ಅವ್ರದ್ದು ಸಾವಾಗಿದೆ ಅಲ್ವಾ, ಅದಕ್ಕೆ ಏನೆಲ್ಲ ಬೇಕು, ಕ್ರಿಮೇಷನ್ಗೆ ಏನು ಬೇಕು ಎಲ್ಲ ನೀವು ನೋಡ್ಕೊಳ್ಳಿ ಸರ್, ನೀವು ಫೈನಾನ್ಷಿಯಲಿ ವಿಲ್ ಸಪೋರ್ಟ್ ಅಂತಾರೆ. ದೆನ್ ವಾಟ್ ಈಸ್ ದ ಯೂಸ್ ಟು ಗಿವ್ ದ ಬರ್ತ್ ಟು ದ ಕಿಡ್ಸ್ ಅಲ್ವಾ, ದೇರ್ ಈಸ್ ನೋ ಯೂಸ್. ಹಾಗಾಗಿ ನಾನು ಹೇಳ್ತಿರೋದು, ಮಕ್ಕಳನ್ನ ವ್ಯಾಲ್ಯೂಸ್ಗಳನ್ನ ಕಳಿಸಿ, ನಿಮ್ಮ ಪ್ರೀತಿಲಿ ನೀವು ಸಾಕ್ರಿ. ಓದಿ ಅವ್ರನ್ನ ಜಾಬ್ ಮಾಡಿಬಿಟ್ಟು ಅವ್ರ ಲೈಫ್ ಸೆಟ್ಲ್ ಮಾಡೋದಷ್ಟೇ ಇಲ್ಲ, ನಾಳೆ ಮುದುಕಿ ಆದಮೇಲೆ ನಿಮ್ಮ ಜೀವನ ಸ್ವಲ್ಪ ನೋಡ್ಕೊಳ್ಳೋಂಥ ಮಕ್ಕಳನ್ನ ಸಾಕ್ರಿ. ಅದು ಸೈಕಲ್ ಅಂದ್ರೆ ಮೊಮ್ಮಕ್ಕಳು ಇವಾಗ ತಂದೆಗೆ ಮಾಡಿದ್ದು ಕರ್ಮಗಳು ಮಾಡ್ತಾರೆ. ಕರ್ಮ ಇದೆ ಇಲ್ಲೆಲ್ಲ, ಕರ್ಮ. ದುಡಿಯೋದು ಎಲ್ಲ ಒಂದೇ ರೀತಿಯಲ್ಲಿ ಯಾರು ದುಡಿಯಲ್ಲ, ಕೆಟ್ಟ ರೀತಿಯಲ್ಲೂ ಕೆಲವ್ರು ದುಡಿದವರು ಇರ್ತಾರೆ, ಅವ್ರಿಗೆ ಕರ್ಮ ಅನ್ನೋದು ಬರುತ್ತೆ. ಸೊ ಅದು ಲಾಸ್ಟಿಗೆ ಅವ್ರಿಗೆಲ್ಲ ಕಾಡುತ್ತೆ, ನಾನು ಅದು ಮಾಡಬಾರ್ದಾಗಿತ್ತು, ಯಾರಿಗೂ ಮೋಸ ಮಾಡಬಾರ್ದಾಗಿತ್ತು, ಇನ್ನೋಸೆಂಟ್ಗೆ ಯಾರೋ ನಾನು ಹೊಡಿಬಾರ್ದಾಗಿತ್ತು. ಇದೇ ಇದು ಸೇಮ್ ನಮ್ಮಪ್ಪ ಹೇಳ್ತಾ ಇರ್ತಾರೆ ಏನಂತಂದ್ರೆ, ಇವಾಗ ಗಂಡು ಮಗು ಆದ್ರೆ ಎಲ್ರು ಪಾರ್ಟಿ ಮಾಡ್ತಾರೆ, ಹೆಣ್ಮಗು ಆದ್ರೆ ಪಾರ್ಟಿ ಮಾಡಲ್ಲ. ಓಕೆ, ನಾನು ಅದೇ ಇದು ಮಾಡಿದೆ, ಗಂಡು ಮಗು ಆದ್ರೆ ಖುಷಿ ಆಗ್ತದೆ. ಇವಾಗ ಖುಷಿ ಆಗ್ತಾ ಇದೆ, ಇವಾಗ ಖುಷಿ ಆಗ್ತಾ ಇದ್ದಾನೆ. ಬಟ್ ಏನು ಗೊತ್ತಾ, ಅವನು ಅವನ ತಂದೆಗೆ ಮಾಡಿದ್ದು ಅವನ ಮಗ ಅವನ್ ಮಾಡ್ತಾನೆ. ಹೌದು, ಆದ್ರೆ ಇವಾಗ ಗೊತ್ತಾಗಲ್ಲ. ಇದು ಮಾತು ಯಾವಾಗ ಅಂತಂದ್ರೆ, ನನ್ನ ಸ್ಥಾನದಲ್ಲಿ ಅವನ್ ಬರ್ತಾನಲ್ಲ, ಸೊ ಅಪ್ಪನ ಸ್ಥಾನದಲ್ಲಿ ಮಗ ಹೋಗ್ತಾನಲ್ಲ, ಅವಾಗ ಅದು ಬರುತ್ತೆ. ಹೌದು. ಸೊ ನಾನು ಹೇಳ್ತಾ ಇರೋದು, ಕರ್ಮ ವಿಲ್ ರಿಟರ್ನ್ಸ್. ನೀವು ಯಾವುದೇ ಕಾರಣಕ್ಕೆ ಎಲ್ಲೇ ತಪ್ಸ್ಕೊಂತೀನಿ ಅಂತಂದ್ರೆ, ಅವಾಗ ಒಂದು ಹಿಸ್ಟ್ರಿ ಇತ್ತು, ನೀನ್ ಮಾಡಿದ ಪಾಪ ನಿನ್ ಕುಟುಂಬದಲ್ಲಿ ಮುಂದಿನ ಪೀಳಿಗೆಗೆ ಬರುತ್ತೆ ಅಂತಿತ್ತು. ಇವಾಗೆಲ್ಲ ಹಂಗಿಲ್ಲ. ಅದೇ ದೇವರ ನೀನ್ ಮಾಡಿದ್ ನೀನೇ ಅನ್ಭವಿಸ್ಕೊಂಡು ಹೋಗುರು. ಆಲ್ರೆಡಿ ಚೇಂಜ್ ಆಗಿದೆ ಎಲ್ಲ ಜಗತ್ತು. ನೀನ್ ಟೆಕ್ನಾಲಜಿಕಲಿ ಇಲ್ಲಿಂದ ನಿನ್ನ ಮೂನಿಗೆ ಹೋಗಿ ರೀಚ್ ಆಗ್ತಾ ಇದೆಯಾ. ನಾನು ಯಾಕೆ ಆಟ ಮಾಡ್ಕೋಬಾರ್ದು, ನನ್ನ ಪಾಪ ಕೊಡೋದನ್ನ, ಪಾಪಕ್ಕೆ ಪ್ರಾಯಶ್ಚಿತ್ತ ಕೊಡೋದನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಮುಂದಿನ ಪೀಳಿಗೆ ಕಳಿಸ್ತಾ ಇಲ್ಲ ಅವನು, ಈಗಿನ ಪೀಳಿಗೆಲ್ಲ ತೋರಿಸ್ತಾನೆ ಅವನ್ನೆಲ್ಲ. ಕೆಲವರು ಪೊಸಿಷನ್ ಅಕಾರ್ಡಿಂಗ್ ಟು ಪೊಸಿಷನ್ ಅವ್ರ ಲೈಫ್ ನಡ್ಕೊಂಡು ಹೋಗ್ತಾರೆ. ನಾನು ಈ ಪೊಸಿಷನ್ ಇದ್ದೀನಿ, ಅದ್ರ ಬಗ್ಗೆ ಏನು ಹೇಳ್ತಾರೆ. ಅಯ್ಯೋ, ಈ ಪೊಸಿಷನ್ ಮ್ಯಾಟ್ರೇ ಆಗಲ್ಲ.
ಈಗಿನ ಕಾಲದಲ್ಲಿ ನೌಕರಿ ತಗೊಂಡವ್ರು ಚೇಂಜ್ ಆಗ್ತಾರೆ, ಪೊಲಿಟಿಕಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆದವ್ರು ಚೇಂಜ್ ಆಗ್ತಾರೆ, ಬಿಸ್ನೆಸ್ ಮ್ಯಾನ್ ಆದವ್ರು ಚೇಂಜ್ ಆಗ್ತಾರೆ. ಚೇಂಜ್ ಆಗಲಿ, ಚೇಂಜ್ ಯಾರಿಗೆ ಆಗಬೇಕು ಅಂತಂದ್ರೆ ಹೂ ಇಸ್ ದೇ ಆರ್ ದ ಕಾಂಪಿಟೇಟರ್ಸ್ ಮುಂದೆ ಆ ಥರದ ಚೇಂಜ್ ಆಗಬೇಕು. ಸ್ವಂತ ತಂದೆ ತಾಯಿಗಳು, ಸ್ವಂತ ಅಣ್ಣ ತಮ್ಮನ ಜೊತೆ, ಚಡ್ಡಿ ದೋಸ್ತುಗಳ ಜೊತೆ ಅವೆಲ್ಲ ಚೇಂಜ್ ಆಗಬಾರ್ದು. ಯು ಮೇ ಬಿ ಅರ್ನಿಂಗ್ 5 crores rupees per annum, that is not matters, but the kind of word will spell to your study those that will matters. ಆಯ್ತಾ? ಅದೇ ಪ್ರೀತಿಯಿಂದ ನಿನಗೆ ಸ್ಟಾರ್ ಅಂದಾಗ ಯಾಕಲ್ಲಿ ಇಡಿಯಟ್ ನೀನು ನನಗೆ ಸ್ಟಾರ್ ಅಂತಿದೀಯಾ, ನೀನು ನನಗೆ ದೋಸ್ತ ಅಂತಾನೆ ಕರೆಯೋ ಅನ್ನೋ ಒಂದು ಮನಸ್ಥಿತಿ ಇರುವಂಥ ಫ್ರೆಂಡ್ಸ್ ಇರಬೇಕು. ಈಗಿನ ಕಾಲದೆಲ್ಲ ಪಾರ್ಟಿ ಫ್ರೆಂಡ್ಸ್ ಅಲ್ಲ. ನನ್ನ ಫ್ರೆಂಡ್ಸ್ ತುಂಬ ಒಳ್ಳೆಯವರು. ಈಗ ನಾನು ಪಾಡ್ಕಾಸ್ಟ್ ಆಗಿದ್ದಕ್ಕಿಂತ ಮುಂಚೆ ಫೋನ್ ಬಂದಿತ್ತು ಅವ್ರದ್ದೇ ಆ್ಯಕ್ಚುಲಿ. ಸೊ ವಿ ಯೂಸ್ ಟು ಟಾಕ್. ನಮ್ಮಲ್ಲೇ ಕೆಲವರು ಇದ್ದಾರೆ. ಸೊ ದೇ ವಿಲ್ ಮೇಂಟೈನ್ ದ ಡಿಗ್ನಿಟಿ. ತುಂಬಾ ನಂಬ್ತೀನಿ ನಾನು. ಸೊ ದೇವರು ಇರ್ಲಾರ್ದು ಬದುಕಕ್ಕಾಗಲ್ಲ. ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಸೊ ದೇವರು ಅಂದ್ರೆ ಗಾಳಿ. ನಾನು ಆಗಲೇ ಹೇಳ್ತಾ ಇದ್ದೆ ಅವ್ರಿಗೆ, ದೇವರು ಅಂದ್ರೆ ಗಾಳಿ. ಸೊ ಗಾಳಿ ಇರ್ಲಾರ್ದೆ ನೀವು ಬದುಕಕ್ಕಾಗಲ್ಲ. ಹಾಗೆ ದೇವರು ಇರ್ಲಾರ್ದೆ ನಾವು ಬದುಕಕ್ಕಾಗಲ್ಲ. ಗಾಳಿ ನಿಮ್ಗೆ ಕಾಣಲ್ಲ, ಬಟ್ ಅದು ಇದೆ ಅನ್ನೋ ನಂಬಿಕೆ ಇದೆ ನಿಮಗೆ. ಆಯ್ತಾ? ಹಾಗೆ ದೇವ್ರು ಕಾಣಲ್ಲ, ಇದೆ ಅನ್ನೋ ನಂಬಿಕೆ ನನಗಿದೆ. ಅದಾದ್ಮೇಲೆ ಗಾಳಿನ ಬೇರೆ ಬೇರೆ ರೂಪದಲ್ಲಿ ನೋಡ್ಬೋದು, ಬಲೂನ್ ರೂಪದಲ್ಲಿ ನೋಡ್ಬೋದು, ಇನ್ನೊಂದು ಯಾವುದೋ ರೂಪದಲ್ಲಿ ನೀವು ನೋಡ್ಬೋದು. ಹಾಗೇನೆ ದೇವ್ರನ್ನ ಈಶ್ವರನ ರೂಪದಲ್ಲೋ, ಅಲ್ಲನ ರೂಪದಲ್ಲೋ, ಯೇಸು ರೂಪದಲ್ಲೋ ಯಾವುದೋ ರೂಪದಲ್ಲಿ ನೋಡ್ಬೋದು. ಆ ಒಂದು ಎಕ್ಸಿಸ್ಟೆನ್ಸ್ ಇದೆ. ಹಾಗೆ ಗಾಳಿ ಎಕ್ಸಿಸ್ಟೆನ್ಸ್ ಹೆಂಗಿದೆಯೋ ಹಾಗೆ ದೇವರ ಎಕ್ಸಿಸ್ಟೆನ್ಸ್ ಇದೆ. ಯು ಶುಡ್ ಬಿಲೀವ್ ಇನ್, ವಿ ಶುಡ್ ಮೂವ್ ಆನ್ ವಿತ್ ಇಸ್ ಬಿಲೀವ್ ಮಾಡ್ತಾರೆ. ಎಲ್ಲರೂ ಬಿಲೀವ್ ಮಾಡ್ತಾರೆ, ಮಾಡಬೇಕು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಣದೇ ಇರೋ ಒಂದು ಥರ್ಡ್ ಐ, 3ನೇ ಕಣ್ಣೆಲ್ಲ ನಮ್ಮನ್ನು ವಾಶ್ ಮಾಡ್ತಾ ಇದೆ ಅನ್ನೋದು ದೇವ್ರ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಪೊಸಿಷನ್ನು, ನಾನು ಬೆಳಗ್ಗೆ ಎದ್ದು ನಾನು ಫಸ್ಟ್ ಬೇಡ್ಕೊಳ್ಳೋದೇ ನಮ್ಮ ತಂದೆ ತಾಯಿ ಬೇಡ್ಕೊಂಡ ಮೇಲೆ ನಾನು ದೇವ್ರು ಬೇಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಸೊ ಅವು ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ. ಹಾಗಾಗಿ ಐ ವಿಲ್ ಬಿಲೀವ್ ಇನ್ ಗಾಡ್. ಸ್ವಲ್ಪ ಇವಾಗ ಸ್ಟೂಡೆಂಟ್ ಎಲ್ಲ ಇದ್ದಾರೆ, ನೀವು ಫಾಲೋ ಮಾಡ್ತಾ ಇದ್ದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ಇವಾಗ ಪ್ರಿಪರೇಷನ್ ರೆಡಿ ಆಗ್ತಿದೆ ಅವಳು. ಫಾರ್ ಎಕ್ಸಾಂಪಲ್ ಅವರಿಗೆ ಪೊಲೀಸ್ ಆಗಬೇಕು, ಏನೋ ಗೌರ್ಮೆಂಟ್ ಜಾಬ್ ಅದು ಇದು ಅಂತ ಅವರು ಪ್ರಿಪರೇಷನ್ ಮಾಡ್ತಾರೆ. ಸ್ವಲ್ಪ ಜನ ನನಗೆ ಮೆಸೇಜ್ ಮಾಡಿದ್ರು, ಅವರು ಸ್ಟಡಿ ಮಾಡೋಕ್ಕಿಂತ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ ಅವ್ರದ್ದು, ಅಂದ್ರೆ ಮೋಟಿವೇಟ್ ಆಗಲ್ಲ ಮೈಂಡು. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಎಲ್ಲರೂ ಮೋಟಿವೇಶನ್ ಅಂತ ಹೇಳ್ತಾರೆ, ಬಟ್ ನಾನು ಹೇಳೋದು ಸೆಲ್ಫ್ ಮೋಟಿವೇಶನ್ ಆಗಬೇಕು ಅಂತ ಹೇಳ್ತೀನಿ. ನಾವಾಗಿದ್ದದೆ, ನಾನಾಗಿದ್ದದೆ, ನಮ್ಮ ಅಣ್ಣ ಆಗಿದ್ದಷ್ಟೇ, ನಮ್ಮನೆ ಅಷ್ಟೇ ಹೇಳ್ತಾ ಇರೋದು ನಾನು. ನನಗೆ ಬೇರೆಯವ್ರದ್ದು ಮೈಂಡಲ್ಲಿ ಹೋಗಿ ನಾನು ಪೆನೆಟ್ರೇಟ್ ಮಾಡಿ ನೋಡೋಕ್ಕಾಗಲ್ಲ. ಸೆಲ್ಫ್ ಮೋಟಿವೇಶನ್ ಇನ್ ದ ಸೆನ್ಸ್ ಏನಪ್ಪಾ ಅಂತಂದ್ರೆ, ನಿನ್ನ ತಂದೆ ತಾಯಿ ಯಾವ ಪೊಸಿಷನ್ ಇದ್ದಾರೆ, ನಿಮ್ಮ ಮನೆತನ ಯಾವ ಪೊಸಿಷನ್ ಇದೆ, ಒಂದೇ ನಮ್ಮ ಕಾನ್ಸೆಪ್ಟ್. ನಾನು ಸಕ್ಸೀಡ್ ಆಗ್ಬೇಕಂತಂದ್ರೆ ಓವರ್ಟೇಕ್ ಮಾಡಕ್ಕೆ, ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನನ್ನ ತಂದೆ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ 4 o'clock ಅವ್ನು ಎದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ನೀರ್ ಹಾಸಕ್ ಹೋಗ್ತಾನೆ. ಅಲ್ಲಿ ಹಾವು ಚೇಳು ಏನು ನೋಡಲಾರ್ದೆ ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಕತ್ಲಲ್ಲಿ ಹೋಗಿ ಮಾಡ್ತಿದ್ದ ಅಂದ್ರೆ, ವೈ ಯು ಆರ್ ನಾಟ್ ವೇಕಪ್ ಇನ್ ಅಟ್ ಅರ್ಲಿ ಮಾರ್ನಿಂಗ್ ಅಟ್ 4 o'clock? ಓಕೆ, ಆಯ್ತಾ? ಅವ್ನು ನಿಮ್ಗೋಸ್ಕರ ತಾನೇ ಹೋಗ್ತಾ ಇರೋದು. ನನ್ನ ತಂದೆ ಯಾವ್ದು ಬ್ರಾಂಡೆಡ್ ಬಟ್ಟೆ ಹಾಕ್ಲಾರ್ದೆ ಅವ್ನ ಕಾಲಿನ ಸ್ಲಿಪ್ಪರ್ಗಳನ್ನ ನೋಡಿ ಅಥವಾ ಅವ್ನ ಕಾಲಲ್ಲಿ ಆಗಿರ್ತಕ್ಕಂಥ ಬಿರುಕುಗಳನ್ನ ನೋಡಿದಾಗ, ಸೊ ಆ ಮೋಟಿವೇಶನ್ ತಗೊಳಕ್ಕಾಗಲ್ವಾ? ನಿನಗೊಂದು ಒಳ್ಳೆ ಶೂ ಕೊಡಿಸಿದಾನೆ, ಒಳ್ಳೆ ಪ್ಯಾಂಟ್ ಕೊಡಿಸಿದಾನೆ. ನಮ್ಮ ತಂದೆದು ಬನಿಯನ್ಗಳಲ್ಲಿ ಎಷ್ಟು ತೂತುಗಳಾಗಿದೆ ಅದನ್ನ ನೋಡ್ಬಿಟ್ಟು ನಂತರ ನಾವಲ್ಲೇ ಎಳ್ದ್ಬಿಡ್ಬೋದು ನಾವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೇವೆ ಅಂತ. ನನ್ನ ತಂದೆ ಬನಿಯನ್ನಲ್ಲಿ ಎಷ್ಟು ತೂತುಗಳಿದ್ದಾವೆ, ನೀನು ಬ್ರಾಂಡೆಡ್ ಕ್ಲಾತ್ಗಳನ್ನ ಹಾಕ್ತಾ ಇದೆಯಾ, ಯಾಕೆ ಮೋಟಿವೇಶನ್ ತಗೊಂತಾ ಇಲ್ಲ? ಇನ್ನೊಂದು, ಇದು ಅಪ್ಪ ಇದ್ದಾರಲ್ಲ ಅವ್ರೇನೋ ಒಂದೊಂದು ಶರ್ಟ್ 2 ವರ್ಷ 3 ವರ್ಷ ಮಾಡ್ತಿದ್ರಂತೆ. ನಮ್ಮಲ್ಲಿ ತುಂಬಾ ಬರ್ತಾರೆ. ನಾನು ಹೇಳಿದಲ್ವಾ, ನಮ್ಮಲ್ಲಿ 2,000 ರೂಪಾಯಿ ಸಿಗಬೇಕು ಅಂತಂದ್ರೆ ತುಂಬಾ ಕಷ್ಟ. ನಮ್ಮ ತಂದೆ ಆಕ್ಚುಲಿ ಜೀತದಲ್ಲಿ ಇದ್ದಿದ್ದು, ಬರೋ 1,000 ರೂಪಾಯಿದಲ್ಲಿ ಮನೆಯದು ಅದು ಇದಂತ ನೋಡ್ಕೊಂಡು ಹೋಗ್ತಿರ್ತಕ್ಕಂಥ ಫ್ಯಾಮಿಲಿ ನಂದು. ತುಂಬಾ ಬಡತನ. ಅದಾದ್ಮೇಲೆ ಇರೋ ಸಾವುಕಾರಗಳೇ ನಮ್ದೆಲ್ಲ ಆಸ್ತಿಗಳನ್ನೆಲ್ಲ ಕಬಳಾಯಿಸ್ಕೊಂಡ್ಬಿಟ್ಟು ನಮ್ಮ ತಂದೆನ ಚೀಮಾರಿ ಮಾಡಿಸಿದೆ, ಪೊಲೀಸ್ನವರನ್ನ ಹೊಡಿಸ್ಬಿಟ್ಟು ಅವ್ರ ಮನೆಯಿಂದೆಲ್ಲ ಕೆಲಸಕ್ಕೆ ಬಿಡಿಸಿದ್ರು. ಸೊ ನಮ್ಮಪ್ಪ ಏನ್ ಹೇಳ್ಕೊಟ್ಟ ನಮಗೆ ಅಂತಂದ್ರೆ, ಮೋಸ ಮಾಡ್ಬಿಡ್ರಿ ಯಾರಿಗೂ. ಇನ್ನೋಸೆಂಟ್ ಯಾರು ಬರ್ತಾರೆ ಅವ್ರಿಗೆ ಹೆಲ್ಪ್ ಮಾಡ್ರಿ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಯ್ತಾ? ಮಕ್ಕಳನ್ನ ಕಲಿಸುವಂತರಾಗಿ. ಹಾಗಾಗಿ ನೀನು ಒಬ್ಬ ಮೇಸ್ಟರ್ ಆಗು. ಪೊಲೀಸ್ ಸೊಸೈಟಿಯಲ್ಲಿ ನೀನಾದ್ರೂ ಒಳ್ಳೇದನ್ನ ಮಾಡ್ಬೇಕಾ, ನೀನು ಒಬ್ಬ ಪೊಲೀಸ್ ಆಫೀಸರ್ ಆಗು, ಒಬ್ಬ ಇಂಜಿನಿಯರ್ ಆಗು. ಆ ಥರದಲ್ಲಿ ನಮಗೆ ಮೈಂಡ್ ಸೆಟ್ ಅಲ್ಲಿ ಬೆಳೆಸಿದ್ರು ನಮ್ಮ ತಂದೆ. ಸೊ ನಮ್ಮ ತಂದೆ ಸ್ಯಾಕ್ರಿಫೈಸ್ ತುಂಬಾ ಮಾಡಿದ್ದಾರೆ. ನನ್ನ ತಂದೆ ಎಲ್ಲ ಬ್ರದರ್, ಎಲ್ಲರೂ ತಂದೆ ತಾಯಿಗಳು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರ ತಂದೆ ತಾಯಿನೂ ಕೂಡ ಸುಪ್ಪತ್ತಿಗೆಯಲ್ಲಿ ಅವ್ರು ತೇಲ್ಬಿಟ್ಟು ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಇರಲ್ಲ. ಅವರು ಎಂಬ್ರಿಯೋ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಮ್ದು. ತಾಯಿ ಮಡಿಲಲ್ಲಿ ಇದ್ದಾಗಲೇ ಅವ್ರ ಕನಸುಗಳನ್ನ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮಗ ಡಾಕ್ಟರ್ ಆಗ್ತಾನೆ, ನಮ್ಮ ಮಗ ಇಂಜಿನಿಯರ್ ಆಗ್ತಾನೆ, ನಮ್ಮ ಮಗ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗ್ತಾನೆ, ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಸೈಂಟಿಸ್ಟ್ ಆಗ್ತಾನೆ ಅಂತ ಹೇಳಿ ಅವಾಗಿನ ಕನಸು ಕಾಣೋ ತಂದೆ ತಾಯಿಗಳು ನಿನ್ನ ಕೆಟ್ಟದ್ದು ಮಾಡ್ಬೇಕಂತ ಹೇಳಿ ಯಾವತ್ತೂ ಅನ್ಕೊಂಡಿರಲ್ಲ. ನೀನು ಬೆಳೆಯೋ ರೀತಿಯಲ್ಲಿ, ನಿನ್ನ ಬಿಹೇವಿಯರ್ ಮೇಲೆ ಅದು ಚೇಂಜ್ ಆಗುತ್ತೆ. ಹಿಸ್ಟ್ರಿಯನ್ನ ತೆಗೆದು ನೋಡಿದಾಗ ಅನಿಸುತ್ತೆ, ಯಾವ ಮಕ್ಕಳು ತಂದೆ ತಾಯಿಗಳನ್ನ ದ್ವೇಷಿಸಿದ್ದಾನೆ, ಅವ್ರು ಹೇಳಿರೋದನ್ನ ಕೇಳದೆ ಹೋಗಿದ್ದಾನೆ, ಅವನು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಿಲ್ಲ. ಅದು ಈಗ ಎಕ್ಸ್ಪೀರಿಯನ್ಸ್ ಆಗಿ ನೀವು ನಿಮ್ಮ ಲೈಫಲ್ಲೂ ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಲೈಫಲ್ಲೂ ನೋಡಿರ್ಬೋದು, ಇನ್ನೊಬ್ಬರ ಲೈಫಲ್ಲೂ ನೋಡಿರ್ಬೋದು. ದಟ್ಸ್ ವಾಟ್ ಎನ್ ಎಕ್ಸಾಂಪಲ್.
ಇವಾಗ ಯೂತ್ ಇದಾರಲ್ಲ, ನಿಮ್ಮ ಕಡೆಯಿಂದ ಲಾಸ್ಟ್ ಮೆಸೇಜ್ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ? ಬ್ರದರ್, ಈಗ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಈಗಿನ ಸೊಸೈಟಿ ಒಳಗಡೆ ಟೆಕ್ನಾಲಜಿಗೆ ತುಂಬಾ ಅಡಿಕ್ಷನ್ ಆಗಿದ್ದಾರೆ ಎಲ್ಲರೂ. ಸೊ ಯಾವ ತರ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಆಯ್ತಾ, ಈಗ ನನಗೆ ಕೊಡ್ಸಿರ್ತಾರೆ, ನಮ್ಮ ತಂದೆ ತಾಯಿಗಳಿಗೆ 10 ರೂಪಾಯಿ ಸಿಗದೆ ಇದ್ರು 10,000 ಮೊಬೈಲ್ ಕೊಡ್ಸಿರ್ತಾರೆ. ಅವ್ರಿಗೆ 10,000 ರೂಪಾಯಿ ಸಿಗದೆ ಇದ್ರು 1,00,000 ಮೊಬೈಲ್ ಐಫೋನ್ ಬೇಕು ಅಂತ ಕೊಡ್ಸಿರ್ತಾರೆ. ಕೆಲವರಿಗೆ ಏನಪ್ಪಾ ಅಂತಂದ್ರೆ ಶೋಕಿ ಅನ್ನೋದಕ್ಕಿಂತ ಪ್ಯಾಷನೇಟೆಡ್ ಇರೋರಿಗೆಲ್ಲ ಬೈಕ್ಗಳನ್ನ ಕೊಡ್ಸಿರ್ತಾರೆ. ಆಯ್ತಾ, ಇನ್ನು ಓದೋ ವಯಸ್ಸಲ್ಲೇ. ಸೊ ಈ ಥರದಲ್ಲಿ ಎಲ್ಲ ಮಾಡಿರ್ತಾರೆ. ಸೊ ಅವ್ರು ಮಾಡಿರೋದಕ್ಕೆ ನೀವು ಪ್ರತಿಫಲವಾಗಿ ಏನಾದ್ರು ಕೊಡಬೇಕಾಗುತ್ತೆ. ಅದು ಒಳ್ಳೆ ಮಗನಾಗೋದು ಒಳ್ಳೆಯದು, ಮಗಳಾಗೋದು ಕೂಡ ಒಳ್ಳೆಯದು. ಕೆಟ್ಟವ್ರು ಅನ್ನೋದು ಅವ್ರಿಗೆ ಇವಾಗ ಕಿವಿಗೆ ಯಾರಾದ್ರು ಬೇರೆ ಹೇಳಿದ್ರೆ ತುಂಬಾ ನೋವಾಗುತ್ತೆ. ಸೊ ನೀವು ಯಾವ ನೌಕರಿ ತಗೊಳ್ಳದಿದ್ರು ಪರವಾಗಿಲ್ಲ, ಸಕ್ಸೀಡ್ ಆಗದೇ ಇದ್ರು ಪರವಾಗಿಲ್ಲ, ಜೀವನದಲ್ಲಿ ಕೆಟ್ಟದನ್ನ ಮಾಡಿ ಯಾವುದೋ ಕೇಸ್ ಆಗಿಬಿಟ್ಟು ಡ್ರಗ್ಸ್ ಕೇಸಲ್ಲೋ, ಬೇರೆ ಬೇರೆ ಹೆಣ್ಮಕ್ಳ ಕೇಸಲ್ಲೋ, ಮಕ್ಕಳ ಕೇಸಲ್ಲೋ ಸಿಗಾಕೊಂಡು ಯಾವುದೋ ಒಂದು ಪನಿಷ್ಮೆಂಟ್ಗೆ ಗುರಿ ಆದರೆ ತಂದೆ ತಾಯಿಗಳು ಅದನ್ನ ನೋಡಿ ಬದುಕಿರ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನೀವು ಏನು ಸಾಧನೆ ಮಾಡದಿದ್ರು ಪರವಾಗಿಲ್ಲ, ಇವೆಲ್ಲ ನಿಂದು. ಬಟ್ ಕೆಟ್ಟದ್ದು ನಿಮ್ಮ ಮಗ ಕೆಟ್ಟವನು, ನಿಮ್ಮ ಮಗಳು ಕೆಟ್ಟದ್ದು ಮಾಡ್ತಿದಾರ ಅನ್ನೋದು ಕಿವಿ ಹೋಗಿರೋ ರೀತಿಯಲ್ಲಿ ಕಾಪಾಡ್ಕೊಳ್ಳಿ. ಎರಡನೇದು, ಜೀವನದಲ್ಲಿ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಯ್ತಾ, ನಾವು ಸ್ಟ್ರಗಲ್ಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಇವತ್ತಿನ ದಿನ ನೀವು ಸ್ಟ್ರಗಲ್ಗಳನ್ನ ಫೇಸ್ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ನೀವು ಕೂಡ ಯಾರ್ದೋ ಮನೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ಬೋದು, ನಿಮ್ಮ ತಂದೆ ತಾಯಿಗಳು ಎಲ್ಲೋ ಚಪ್ಪಲಿ ಹೊಲಿಯೋ ಕೆಲಸ ಆಗಿರ್ಬೋದು, ಅದಾದ್ಮೇಲೆ ಹೋಟೆಲಲ್ಲಿ ಪ್ಲೇಟ್ ತೊಳೆಯೋ ಕೆಲಸಗಳನ್ನ ಮಾಡ್ತಾ ಇರ್ಬೋದು, ಬಟ್ಟೆ ಅಂಗಡಿ ಶಾಪ್ಗಳನ್ನ, ಬೀದಿಯಲ್ಲಿ ಎಲ್ಲ ಶಾಪ್ಗಳನ್ನ ಇಟ್ಕೊಂಡು ಮಾರುವಂತ ತಂದೆ ತಾಯಿಗಳ ಪ್ರೀತಿಯ ಮಕ್ಕಳು ನೀವು ಆಗಿರ್ಬೋದು. ಬಟ್ ಅದನ್ನೇ ಒಂದು ಒಳ್ಳೆ ದೊಡ್ಡ ಶೋರೂಮ್ ಮಾಡಿ ಬಟ್ಟೆ ಅಂಗಡಿ ಇಡಿಸುವ ಮಕ್ಕಳಾಗಿ, ಅದಾದ್ಮೇಲೆ ಎಲ್ಲೋ ಪಾದ ತೊಳೆದಿದ್ದಾರೆ ಹೋಟೆಲ್ ಅನ್ನು ಓಪನ್ ಮಾಡುವಂತ ಮಗನಾಗಿದೆ ಅಥವಾ ಮಗಳಾಗಿ, ಎಲ್ಲೋ ಬೇರೆ ದೇಶದಲ್ಲಿ ರೆಪ್ರೆಸೆಂಟ್ ಅನ್ನ ಮಾಡಿ ಭಾರತ ದೇಶನ ಉಳಿಸುವಂತ ಒಳ್ಳೆ ಪ್ರಜೆಗಳಾಗಿ, ಫಸ್ಟ್ ನಿಮ್ಮ ಮನೆಯನ್ನ ನೀವು ಸ್ಟ್ಯಾಂಡ್ ಮಾಡಲಿಕ್ಕೆ, ಎಕನಾಮಿಕಲಿ ಸ್ಟ್ಯಾಂಡ್ ಮಾಡಲಿಕ್ಕೆ ದುಡಿಯುವಂತ ಒಬ್ಬ ಮಗ ಆಗಿ ಅಷ್ಟೇ. ದಟ್ ಇಸ್ ವಾಟ್ ಮೈ ಫೈನಲ್ ಒಪಿನಿಯನ್. ಯಾಕಂದ್ರೆ ಈಗಿನ ಸೊಸೈಟಿಯಲ್ಲಿ ಹುಡುಗರು ಅಪ್ಪ ಅಮ್ಮ ಗಳಿಸಿದ್ದನ್ನ ಅದನ್ನ ಹಾಳು ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಹೊರತು ಗಳಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇನ್ನೊಂದು ಏನಂತಂದ್ರೆ, ಇವಾಗ ನೀವು ಇಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ, ಓಕೆ, ಇಲ್ಲಿ ನಿಮ್ಗೆ ಇಲ್ಲಿ ಜಾಬ್ ಅಂದ್ರೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ನಿಮ್ಗೆ ಯಾವತ್ತಾದ್ರೂ ಈ ತರ ನಿಮ್ಗೆ ಅದು ಥ್ರೆಡ್ ಬರುತ್ತಲ್ಲ, ಓಕೆ, ಭಯ ಅಂದ್ರೆ ಇವಾಗ ಫ್ಯಾಮಿಲಿ ಇದೆಯಪ್ಪ, ಯಾರೋ ನಾನು ಕೇಸು ಅಂದ್ರೆ ಸರಿ ಮಾಡಕ್ ಹೋಗ್ಬಿಟ್ಟು ಇವಾಗ ರಾಂಗ್ ಪೀಪಲ್ ಅಂತ ಹೇಳ್ತಾರಲ್ಲ, ಸೊ ಅವ್ರು ಏನಾದ್ರು ನಿಮ್ಗೆ ಫೋನ್ ಮಾಡೋದಾಗ್ಲಿ ಏನಾದ್ರು ಮಾಡಿದಾರ? ಆಕ್ಚುಲಿ ನಾನು ರಫ್ ಅಂಡ್ ಟಫ್. ಅದು ಆಕ್ಚುಲಿ ನಾನು ರಫ್ ಅಂಡ್ ಟಫ್. ನನಗೆ ಬುದ್ಧಿ ಮಾತು ಹೇಳ್ಬೇಕಾ ಹೇಳ್ತೀನಿ, ತಿದ್ದಿ ನಡ್ಕೊಂಡು ಹೋಗ್ತಾನಂದ್ರೆ ಬುದ್ಧಿ ಮಾತು ಹೇಳಲಿಕ್ಕೆ ವಿ ಆರ್ ರೆಡಿ. ಆಯ್ತಾ, ಬಟ್ ಪನಿಷ್ಮೆಂಟ್ ಅನ್ನು ಕೊಡೋದು ಬಂದ್ಬಿಟ್ಟು ಅದು ಕಾನೂನಲ್ಲಿ ಇಲ್ಲಿ ಮನೆ ನ್ಯಾಯಾಲಯಕ್ಕಿದೆ, ಅದನ್ನ ಮಾಡ್ತಾರೆ. ಬಟ್ ನಮಗೆ ತಟ್ಕಾಲ್ಸ್ಗಳು ಕೊಡುವಂತ ಪೊಲೀಸರಿಗೆ ತಟ್ಕಾಲ್ ಕೊಡುವಂತವ್ರು ಯಾರು ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಮಗೆ ಯಾವುದೇ ರೀತಿಯಲ್ಲಿ ಬಂದಿಲ್ಲ, ಬಟ್ ಫೇಸ್ ಮಾಡಿದ್ವಿ. ಕೆಲವರು ವೆಪನ್ ಇಟ್ಕೊಂಡು ಕುಡಿದ ಅಮಲಲ್ಲೋ ಅಥವಾ ಬೇರೆ ಅಮಲಲ್ಲೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ಆ ಥರದ್ದು ನೋಡಿದ್ವಿ ಬಹಳಷ್ಟು. ಸೊ ವಿ ಹ್ಯಾವ್ ಅವರ್ ಸೆಲ್ಫ್ ಪ್ರೊಟೆಕ್ಷನ್ ವೆಪನ್ಸ್ ಆಲ್ಸೋ ನಮ್ಮ ಹತ್ರನೇ ಇರುತ್ತೆ. ಸೊ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ಆ ಥರದಲ್ಲಿ ಏನಿಲ್ಲ. ಬಟ್ ಪೊಲೀಸ್ನವ್ರಿಗೆ ಎದುರು ಹಾಕೊಳ್ಳುವಂತಾರೆ ಯಾರಿಲ್ಲ ಬಿಡಿ, ನಾನು ನಂಬಲ್ಲ ಅದನ್ನ. ಓಕೆ, ಅಂದ್ರೆ ಇವಾಗ ಕೇಸ್ಗಳು ನಾವು ಫಸ್ಟ್ ನೋಡಿದ್ದೀವಿ ಆ ಥರ. ಈ ಮೊದಲು ಏನಂತಂದ್ರೆ ಬೇರೆ ಥರ ಇತ್ತು, ಇವಾಗ ಚೇಂಜ್ ಆಗಿದೆ. ಅಂದ್ರೆ ಇವಾಗ ಸ್ಟಿಕ್ ಪೊಲೀಸ್ ಬಂದಿದ್ದಾರೆ ಬೇರೆ ಬೇರೆ ಸಿಟಿಯಲ್ಲಿ, ಹಾಗಾಗಿ ಇವಾಗ ಏನಂದ್ರೆ ಟೆಕ್ನಾಲಜಿನೂ ಮುಂದೆ ಇದೆ. ಸೊ ಕೇಸ್ಗಳು ಇವಾಗ ಕಡಿಮೆ ಆಗಿದೆ. ಸೊ ಆದ್ರೂ ಕೂಡ ಕೆಲವರು ಇರ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರು ಬಿಲ್ಡರ್ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ಸೊ ಅವ್ರ ಕೆಲಸ ಆಗಲಿಲ್ಲ ಅಂತಂದ್ರೆ ನೀನು ಹಂಗೆ ಅಂತ ಹೇಳ್ಬಿಟ್ಟು, ಸೊ ಯಾವತ್ತಾದ್ರೂ ಆ ಥರ ಏನಾದ್ರು ಹೇಳಿದ್ರೆ ಕೊಡ್ತಾರಲ್ಲ ಏನಾದ್ರು ಲಂಚ್ ಆಗಿಸ ಅಂತ, ಆ ಥರದಲ್ಲಿ ಯಾರಾದ್ರೂ ಮಾಡ್ಕೊಳ್ಳಲ್ಲ. ಬಟ್ ದ ಥಿಂಗ್ ಈಸ್ ಆಫರ್ ಮಾಡ್ತಾರೆ ಜನ, ಆಫರ್ ಆಗಿ ಮಾಡ್ತಾರೆ. ಬಟ್ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ಪೊಸಿಷನ್ ನೋಡಿದ್ರೆ ಅಬ್ವಿಯಸ್ಲಿ ಯಾರಾದ್ರೂ ಇವಾಗ ಇನ್ನೊಂದು ಈ ಪೊಸಿಷನ್ ಇದೆ, ಕ್ಲೋಸ್ ಮಾಡ್ಕೋಬಹುದು, ಇವ್ರ ಜೊತೆ ಇವ್ರಿಗೆ ಕೆಲಸ ಬರ್ತಾರೆ ಆ ತರ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗಿದೆ ಅಂತಂದ್ರೆ ಒಂದು ಕೈಂಡ್ ಆಫ್ ಜನ ಇದ್ದಾರೆ, ಪೊಲೀಸ್ ಹತ್ರ ಬಂದ್ಬಿಟ್ಟು ಫೋಟೋಸ್ ಹೊಡ್ಕೊಳ್ಳೋದು, ಅವ್ರದ್ದು ಕೇಕ್ ಗಳನ್ನ ಕಟ್ ಮಾಡಿಸುವಂತದ್ದು, ಆ ತರದ್ ಮಾಡೋ ಒಂದು ಕಮ್ಯುನಿಟಿ ಒಂದ್ ಸೈಡ್ ಅಲ್ಲಿ ಇದೆ. ಸೊ ಅದನ್ನ ಪೊಲೀಸರಿಗೆ ಗೊತ್ತು, ಇವ್ನು ಯಾರು ಏನು, ಇವ್ನ ಯೋಗ್ಯತೆ ಏನು, ಇವ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಿರ್ತಾರೆ. ಸೊ ಬಟ್ ಅವ್ರು ಬೇರೆಯವ್ರಿಗೆ ಪೋರ್ಟ್ರೇ ಮಾಡೋದು ಬೇರೆ ತರ ಮಾಡ್ತಿರ್ತಾರೆ. ನಾನು ಸಾಹೇಬ್ರ ಜೊತೆ ಕನೆಕ್ಟ್ ಇದ್ದೀನಿ, ನಾನು ಇವ್ರ ಜೊತೆ ಕನೆಕ್ಟ್ ಇದ್ದೀನಿ ಅಂತ ಹೇಳಿ. ಇನ್ ಫ್ರಂಟ್ ಆಫ್ ಲಾ ಎನಿ ಪೊಲೀಸ್ ಆಫೀಸರು, ಯಾವುದೇ ಪೊಲೀಸ್ ಆಫೀಸರು, ಯಾವ ವ್ಯಕ್ತಿಯು ಕೂಡ ಲಾಗೆ ಅವ್ನು ಬಗ್ಲಿಲ್ಲ ಅಂತಂದ್ರೆ ಅವ್ನು ಯಾರೇ ಆಗಿದ್ರು ನಾವು ಕೇಳಲ್ಲ. ಅವನೆಂತ ಇನ್ಫ್ಲೂಯೆನ್ಸರ್ ಆಗಿರಲಿ. ನೀವು ನೋಡ್ತಿದ್ರ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಪ್ರೆಸೆಂಟ್ ಜಡ್ಜ್ಮೆಂಟ್ ಗಳನ್ನ ನೋಡ್ತಿದ್ರೆ ನಿಮಗೆ ಅನ್ಸಿರುತ್ತೆ. ಸೊ ವಿ ಆರ್ ಸ್ಟ್ಯಾಂಡಿಂಗ್ ನಂಬರ್ 1 ಇನ್ ಇಂಡಿಯಾ.
ವಿತ್ ರಿಲೇಟೆಡ್ ಟು ಜಸ್ಟಿಸ್. ಮುಂಚೆ ಇದ್ರಲ್ಲ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಿಂದ ಇವಾಗ ರೈಟ್ ನಾವು ಏನಿದೆ ಚೇಂಜಸ್ ಆಗಿದೆಯಲ್ಲ? ತುಂಬಾ ಆಗಿದೆ. ಫಸ್ಟ್ ಎಲ್ಲ ರಫ್ ಅಂಡ್ ಟಫ್ ಪೊಲೀಸ್ ಆಫೀಸರ್ ಅನ್ನೋದಕ್ಕಿಂತ ಅವಾಗ ಪೊಲೀಸ್ ಆಫೀಸರ್ ಬೇರೆ ರೀತಿಯಲ್ಲಿ ವರ್ಕ್ ಮಾಡ್ತಿದ್ರು. ಇವಾಗ ನಾವೆಲ್ಲ ಕಮ್ಯುನಿಟಿ ಬೇಸ್ಡ್ ಪೊಲೀಸಿಂಗ್ ಸಿಸ್ಟಮ್ ಅಂತ ಹೇಳಿ ಡೆವಲಪ್ ಮಾಡಿದೀವಿ. ಈಗ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಕೂಡ ಮಾಡ್ತಾ ಇದ್ವಿ. ಸೊ ನಾವೇ ಪೊಲೀಸ್ ಆಫೀಸರ್ಸ್ಗಳು ಖುದ್ದಾಗಿ ಅವ್ರ ಮನೆಗೆ ಭೇಟಿ ನೀಡ್ಬಿಟ್ಟು ಸೊ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಕೊಡ್ತೀವಿ. ನಾವು 112 ಆಗಿರ್ಬೋದು, 1930 ಆಗಿರ್ಬೋದು. ಅದಾದ್ಮೇಲೆ ನಾವು ಸ್ಕ್ಯಾನ್ ಕೊಡ್ತೀವಿ. ನಮ್ಮ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಅದ್ರಲ್ಲಿ ಬರುತ್ತೆ. ಇನ್ಸ್ಪೆಕ್ಟರ್ ನಂಬರ್ ಆಗಿರ್ಬೋದು, ಬೀಟ್ ಸಿಬ್ಬಂದಿ ಅಥವಾ ಬೀಟ್ ಆಫೀಸರ್ ನಂಬರ್ ಆಗಿರ್ಬೋದು. ಸೊ ನಿರ್ಭಯ ಪ್ರಾಜೆಕ್ಟ್ ಅಲ್ಲಿ ಏನೇನು ತಂದಿದ್ದಾರೆ, ಅದಾದ್ಮೇಲೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಯಾವ ರಿಫಾರ್ಮ್ಸ್ ಗಳನ್ನ ಮಾಡಿದ್ದಾರೆ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಪೊಲೀಸ್ ಆಗಿರ್ಬೋದು. ಸೊ ಯಾರನ್ನ ಪ್ರಿಲಿಮಿನರಿ ಆಗಿ ಎಮರ್ಜೆನ್ಸಿಗೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೆಣ್ಮಕ್ಳ ವಿರುದ್ಧ ಪ್ರಕರಣಗಳು ದಾಖಲಾದ್ರೆ ಏನ ಪ್ರೊಸೀಜರ್ ಮಾಡ್ತಾರೆ, ಯಾವ ಕಾನೂನು ಇದೆ ಅವರ ಅಡಿಯಲ್ಲಿ ಅಂತ ಎಲ್ಲ ಪ್ರತಿಯೊಂದು ನಾವು ಹೋಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಸೊ ವಿ ಆರ್ ಅಪ್ರೋಚಿಂಗ್ ಟು ದೇರ್ ಡೋರ್ ಸ್ಟೆಪ್ ಟು ನೋ ದ ಫ್ಯಾಕ್ಟ್ಸ್. ಅಟ್ಲೀಸ್ಟ್ ಏನಾದ್ರೂ ಅಲ್ಲಿ ಪ್ರಾಬ್ಲಮ್ಗಳಿದ್ದಂದ್ರೆ ಅದನ್ನು ನಾವು ರಿಯಲೈಸ್ ಮಾಡಿಕೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮನೆ ಪೊಲೀಸಿಂಗ್. ಓಕೆ, ಇವಾಗ ಏನಂತಂದ್ರೆ ಎಲ್ಲ ಈ ನಮ್ಮ ಪಾಡ್ಕಾಸ್ಟ್ ಬಂದಿದ್ದಕ್ಕೆ ನನಗೂ ಸ್ವಲ್ಪ ಮೋಟಿವೇಟ್ ಆಯಿತು. ಇನ್ಫಾರ್ಮೇಶನ್ ಎಲ್ಲ ನಿಮ್ಮ ಫಾಲೋವರ್ಸ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲರಿಗೆ ನಿಮ್ಮ ಬಗ್ಗೆ ಇವಾಗ ಏನಂತಂದರೆ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳೋದಕ್ಕೆ ಇಲ್ಲಿ ಬಂದುಬಿಟ್ಟು ನನಗೂ ಮೋಟಿವೇಟ್ ಮಾಡಿ ನಿಮ್ಮ ಫ್ಯಾನ್ಸು, ಆ ಫ್ಯಾನ್ಸಲ್ಲಿ ನಾನೊಬ್ಬ, ಎಲ್ಲರಿಗೆ ಮೋಟಿವೇಟ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತೀನಿ, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಏನಾದರೂ ಲಾಸ್ಟ್ ಮೆಸೇಜ್ ಏನಾದರೂ ಕೊಡೋದಿದ್ರೆ ಈ ಕಾಲದ ಯುವಕರಿಗೆ, ನಿಮ್ಮ ಫಾಲೋವರ್ಸು, ನಿಮ್ಮ ಫ್ಯಾನ್ಸ್ಗೆ ಕೊಡೋದಿದ್ರೆ ನೀವು? ನನ್ನ ಕಡೆಯಿಂದ ಆಸ್ ಎ ಸಬ್ ಇನ್ಸ್ಪೆಕ್ಟರ್ ಅನ್ನೋದಕ್ಕಿಂತ ಆಸ್ ಎ ಮಿಡಲ್ ಕ್ಲಾಸ್ ಹುಡುಗನಾಗಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ನಿಮಗೆ ಯಾವುದೇ ರೀತಿಯಲ್ಲಿ ಈಗ ಬರ್ತಿರ್ತಕ್ಕಂಥ ಕಷ್ಟಗಳಂತ ಅನಿಸ್ತಿದ್ರು ಕೂಡ ಅದನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಎಲ್ರಿಗೂ ಇರ್ತಕ್ಕಂಥದ್ದು ಎರಡೇ ಕಣ್ಣು, ಎರಡೇ ಕೈ, ಎರಡೇ ಕಾಲು, ಅದೇ ರೀತಿ ಒಂದೇ ಬ್ರೈನ್ ಇರೋದು ಥಿಂಕಿಂಗ್ ಮಾಡ್ಲಿಕ್ಕೆ. ಯು ಕ್ಯಾನ್ ಡೂ ವಂಡರ್ಸ್, ಆಯ್ತಾ? ನಿಮ್ಮ ಹತ್ರ ಎಲ್ಲದನ್ನು ಮಾಡ್ಲಿಕ್ಕೆ ಪರಿಶ್ರಮ ಪಟ್ಟರೆ ಎಲ್ಲದೂ ಸಾಧ್ಯ ಅನ್ನೋದಕ್ಕೆ ನಮ್ಮ ಫ್ಯಾಮಿಲಿನೂ ಕೂಡ ಒನ್ ಆಫ್ ದಿ ಎಕ್ಸಾಂಪಲ್. ಬೇರೆ ಬೇರೆ ತುಂಬಾ ಜನ ಫ್ಯಾಮಿಲೀಸ್ಗಳಿದ್ದಾರೆ. ಸೊ ಆ ಫ್ಯಾಮಿಲಿ ನೀವು ಒಬ್ಬ ಮೆಂಬರು ಎಕನಾಮಿಕಲಿ ಸ್ಟೇಬಲ್ ಆಗಿ, ಆಮೇಲೆ ಮನಿ ಸೇವಿಂಗ್ ಪ್ಲಾನ್ಸ್ಗಳನ್ನ ರೂಢಿ ಮಾಡ್ಕೊಳ್ಳಿ. ತಂದೆ ತಾಯಿಗಳನ್ನ ಯಾವತ್ತೂ ಬಿಟ್ಕೊಡ್ಬೇಡ್ರಿ, ಅಣ್ಣ ತಮ್ಮಂದನ್ನ ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಕಷ್ಟನೋ ಸುಖನೋ ನಿಮ್ಮನ್ನ ಲಾಸ್ಟಿಗೆ ನಿಮ್ಮ ತನ ಅಂತ ಉಳಿಸ್ಕೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬರೋರು ಯಾರಾದ್ರೂ ಇದ್ರೆ ಅದು ನಿಮ್ಮ ಫ್ಯಾಮಿಲಿ ಅಷ್ಟೇ, ಬೇರೆ ಯಾರು ಆಗಿರಲ್ಲ. ವಾಟ್ ಎವರ್ ಮೇ ಯು ಆರ್ ಡೂಯಿಂಗ್, ಲೈಕ್ ಜಾಬ್ ಆದ್ರೂ ಮಾಡ್ತಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ದುಡಿತಿರ್ಬೋದು, ಸ್ವಂತ ಎಂಟರ್ಪ್ರಿನರ್ ಆಗಿರ್ಬೋದು. ಸೊ ಈ ತರದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮಾಡ್ತಾ ಇದ್ರು ಕೂಡ ನಿಮ್ಮ ತನವನ್ನ ನೀವು ಬಿಟ್ಕೊಡ್ಬೇಡ್ರಿ. ಇಫ್ ಸಮಥಿಂಗ್ ಈಸ್ ಹರ್ಟಿಂಗ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ನನ್ನ ಮಗನಿಗೆ ಕೇಳಕ್ ಹೋಗ್ಬಿಡ್ರಿ. ನೀವಾಗಿರ್ರಿ, ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡುವಂತ ಒಬ್ಬ ಮಗನಾಗ್ಲಿ ಮಗಳಾಗ್ಲಿ ನೀವು ಆಗ್ಬೇಕು ಅಷ್ಟೇ. ಸೊ ಫೈನಾನ್ಸಿಯಲಿ ಸ್ಟೇಬಲ್ ಆಗಿ, ಸೊ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಕಲೀರಿ. ಯಾಕಂದ್ರೆ ದುಡ್ಡಿಗೆ ಜಗತ್ತು ತುಂಬಾ ತಲೆಬಾಗುತ್ತೆ. ದುಡ್ಡಿದ್ರೆ ದುನಿಯಾ ಅನ್ನೋ ತುಂಬಾ ವಾಕ್ಯಗಳಿದಾವೆ. ಸೊ ದುಡ್ಡು ದುಡಿಬೇಕಂತಂದ್ರೆ ಮೊದಲು ಸರಸ್ವತಿನ ನಾವು ಹೊಲಿಸ್ಕೋಬೇಕಾಗುತ್ತೆ. ಹಾಗಾಗಿ ಓದೋ ಟೈಮಲ್ಲಿ ನೀಟಾಗಿ ಓದಿ, ಅರ್ಥ ಮಾಡ್ಕೊಂಡು ಓದಿ, ಯಾವ ಸೆಕ್ಟರ್ ಅಲ್ಲಿ ನೀವು ಬೆಳಿಬೇಕು ಅದರ ಕಡೆ ಜಾಸ್ತಿ ಎಫರ್ಟ್ ಅನ್ನ ಹಾಕಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಅಚೀವರ್ಸ್ ಆಗಿ. ಸೊ ಇನ್ ಎನಿ ಫೀಲ್ಡ್, ನಾನು ಗವರ್ಮೆಂಟ್ ಫೀಲ್ಡ್ಗೆ ಬರ್ರಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಫೀಲ್ಡ್ ಅಲ್ಲಿ ನೀವು ಹೋದ್ರೂ ನಿಮಗೆ ಅದು ಒಳ್ಳೇದು, ನಾನು ಇದು ಮಾಡಿದ್ರೆ ಕರೆಕ್ಟ್ ಆಗಿದೆ ಅನ್ನೋದು ಅನ್ಸಿತ್ತಂದ್ರೆ ಅದನ್ನೇ ಮಾಡಿ. ಇನ್ನೊಬ್ಬರ ಬಗ್ಗೆ ತಲೆಗೆಡ್ಸ್ಕೊಳಕ್ ಹೋಗ್ಬಿಡ್ರಿ. ನೀವು ಬೆಳಿತಿದ್ದೀರಾ ಅಂತಂದ್ರೆ ಅಥವಾ ಬೆಳೆಯೋ ವ್ಯಕ್ತಿ ನೀವು ಆಗ್ತಿದ್ದೀರಾ ಅಂತಂದ್ರೆ ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ಮಾತಾಡ್ತಾರೆ, ನಿಮ್ಮನ್ನ ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ನಿಮ್ಮನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಯಾವುದಕ್ಕೂ ತಲೆಗೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಬಡವ್ರ ಮಕ್ಕಳಾಗಿ ಬೆಳೆದಿದ್ವಿ, ಮಿಡ್ಲ್ ಕ್ಲಾಸ್ ಅಲ್ಲಿ ನಾವು ಬೆಳೆದು ಸ್ವಲ್ಪ ನಮ್ಮದೇ ತನವನ್ನು ಉಳಿಸ್ಕೊಂಡು ಮುಂದೆ ನಾವು ಗೆದ್ದು ನಿಲ್ತೀವಿ ಅನ್ನೋ ಒಂದು ಭರವಸೆಯಲ್ಲಿ ಬೆಳೀರಿ. ನೀವು ಕೂಡ ಬಿಲಿಯನೇರ್ ಆಗ್ತೀರಿ, ಆಯ್ತಾ? ನಿಮ್ಮ ಎಫರ್ಟ್ ನಿಮಗಿದ್ರೆ ನೀವು ಕೂಡ ಬಿಲಿಯನೇರ್ ಆಗ್ತೀರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಯಾವ್ದನ್ನ ನೀವು ಮಾಡಬೇಕು, ಯಾವ ರಂಗದಲ್ಲಿ ನೀವು ಹೋಗ್ಬೇಕು ಅದರ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಡಿಸಿಷನ್ ತಗೋಬೇಕಾಗುತ್ತೆ. ಮತ್ತೆ ತಂದೆ ತಾಯಿಗಳನ್ನ ಯಾವತ್ತೂ ಮರಿಬೇಡ್ರಿ. ಓಕೆ, ಸೊ ಅದು ಹೇಳ್ತಾ ಇನ್ನೊಂದ್ಸಲ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೊಂದು ಏನಂತಂದ್ರೆ ಮುಂದೆ ಏನಾದ್ರು ಫ್ಯೂಚರಲ್ಲಿ ಏನಾದರೂ, ಯಾಕಂದ್ರೆ ನನಗೆ ಇವಾಗ ನರ್ವಸ್ ಇತ್ತು, ಹಂಗಾಗಿ ನಾನು ನಿಮಗೆ ಏನಾದರೂ ತಪ್ಪು ಏನಾದರೂ ಕ್ವಶನ್ ಏನಾದರೂ ಮಾಡಿದ್ರೆ ಅದಕ್ಕೆ ನಾನು ರಿಯಲಿ ಅಪಾಲಜಿ ಅಂತ ಹೇಳ್ತೀನಿ. ಇಲ್ಲ, ಆ ಥರದಲ್ಲಿ ಇಲ್ಲ. ಸೊ ನನಗೆ ಫಸ್ಟ್ ಬಂದು ನಾನು ಆ್ಯಕ್ಚುಲಿ ಪಾಡ್ಕಾಸ್ಟ್ ಭಾಳ ಮಂದಿ ಕೇಳಿದ್ರು, ನಾನು ಆ್ಯಕ್ಚುಲಿ ಪಾಡ್ಕಾಸ್ಟಿಗೆ ಹೋಗಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಿಮ್ದು ಪಾಡ್ಕಾಸ್ಟ್ ನೋಡಿದ ಮೇಲೆ ನನಗೆ ಅನಿಸ್ತು, ಸೊ ಹಿ ಈಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್
ಯೂಸ್ ಅಂತ ಹೇಳಿ ಅನ್ಸ್ತು, ಹಾಗಾಗಿ ನಿಮ್ಮ ಪಾಡ್ಕಾಸ್ಟ್ Actually ನಮ್ಗೆ ಮದುವೆ ಅಂದ್ರೆ ತುಂಬಾ ಇದು ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫೇವರೇಟ್ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಇದು ನೋಡ್ತಾ ಇದ್ದೀನಿ ನಾನು ಇವಾಗ, ಇದು ಶೂಟ್ ಆದ್ಮೇಲೆ ಕೂಡ ಇದು ನೋಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಈ ತರ ಮೋಟಿವೇಟ್ ಮಾಡಿದ್ರೆ ಜನಕ್ಕೆ, ಸೊ ನಾನು ಮೋಟಿವೇಟ್ ಕೇಳೋಕೆ ಒಂಥರ ಏನಂತಂದ್ರೆ ಒಂಥರ ಇಂಪಾಗಿರುತ್ತೆ ಅದು ಕೇಳೋಕೆ. ಲೈಫಲ್ಲಿ ಏನೋ ಮಾಡ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅನ್ನೋದು ಏನು ಇಂಪಾರ್ಟೆಂಟ್, ಹೇಗೆ ಈಗ ಯೂಸ್ ಮಾಡ್ಕೋಬೇಕು ಅಂತ ನೀವು ಹೇಳ್ಕೊಟ್ಟಿದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಮತ್ತೆ ಇನ್ನೊಂದು ನನ್ನ ಕಡೆ ಸಜೆಷನ್ ಏನಪ್ಪ ಅಂದ್ರೆ, ಸೊಸೈಟಿಯಲ್ಲಿ ತುಂಬಾ ಜನ ಇದ್ದಾರೆ, ಇನ್ನು ಅವರೆಲ್ಲ ಇನ್ನು ಬೆಳಕಿಗೆ ಬರದೇವರು ತುಂಬಾ ಜನ ಇದ್ದಾರೆ. ನಿಮ್ಮ ಚಾನಲ್ ಅಂತವ್ರ ಬಗ್ಗೆ ನಾಟ್ ಓನ್ಲಿ ಫೋಕಸಿಂಗ್ ಟುವರ್ಡ್ಸ್ TRP ಆಯ್ತಾ, ಕೆಲವರು ರಿಯಲ್ ಸ್ಟ್ರಗಲ್ ಅಲ್ಲಿ ಬೆಳೆದವರು ಇದ್ದಾರೆ, ನನಗಿಂತ ತುಂಬಾ ಕಷ್ಟಪಟ್ಟವರಾಗಿರ್ಬೋದು, ಅಚೀವ್ಮೆಂಟ್ಸ್ ಮಾಡಿರೋರು ತುಂಬಾ ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಅದಕ್ಕೆ ಕೊರತೆ ಇಲ್ಲ, ಎಸ್ಪೆಷಲಿ ಕರ್ನಾಟಕ ಅದರಲ್ಲಿ ಅಂದ್ರೂ ಕೊರತೆನೇ ಇಲ್ಲ. ಅಂತವ್ರನ್ನ ಐಡೆಂಟಿಫೈ ಮಾಡಿ ದಯವಿಟ್ಟು ನಿಮ್ಮ ಈ ಪ್ಲಾಟ್ಫಾರ್ಮ್ಗೆ ತಂದು ಅವ್ರದ್ದು ಒಂದು ಲೈಫ್ ಜರ್ನಿನ ಹೇಳಿಸಿದ್ರೆ ಒಳ್ಳೆ ರೀತಿಯಲ್ಲಿ ಜನ ಅಂದ್ರೆ ಸ್ಪಂದನೆ ನೀಡಿರ್ತಾರೆ. ಯು ಆರ್ ಗಿವಿಂಗ್ ಎ ಗ್ರೇಟ್ ಕಂಟೆಂಟ್, ಸೊ ಫಾಲೋ ಇಟ್. And if any kind of support, if you need any time, we will ready for you and we will help you. Don't worry. Thank you so much. Thank you so much.